ಇದೀಗ ನಾನು ಗಣ್ಯರನ್ನು ವೇದಿಕೆಗೆ ಆಹ್ವಾನಿಸುವಂತಹ ಸಮಯ. ಮೊದಲನೇದಾಗಿ ಅದಮ ಚೇತನ ಫೌಂಡೇಶನ್ನ ಅಧ್ಯಕ್ಷರಾಗಿರುವಂತಹ ಹಾಗೂ ಇಂದಿನ ಧ್ವಜಾರೋಹಣವನ್ನು ನಡೆಸಿಕೊಟ್ಟಂತಹ ಮುಖ್ಯ ಅತಿಥಿಗಳಾದ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರನ್ನು ನಮ್ಮ ಅಧ್ಯಕ್ಷರೇ ವೇದಿಕೆಗೆ ಕರೆತರ್ತಾ ಇದ್ದಾರೆ. ಹಾಗೆ ನಮ್ಮ ಬಸವ ಸಮಿತಿಯ ಬಹಳಷ್ಟು ಕ್ರಿಯಾಶೀಲ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಅರವಿಂದ್ ಜತ್ತಿಯವರು ಕೂಡ ವೇದಿಕೆಗೆ ಬರಬೇಕಾಗಿ ನಾನು ಕೋರ್ತಾ ಇದ್ದೀನಿ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ವಹಿಸಿಕೊಂಡಿರುವಂತಹ ಗೌರವ ನ್ಯಾಯಮೂರ್ತಿ ಶ್ರೀ TG ಶಿವಶಂಕರೇಗೌಡ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ, ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಒಂದು ಬಸವ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀಮತಿ ರಾಣಿ ಸತೀಶ್ ರವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಹಾಗೆ ನಮ್ಮ ಸಂಸ್ಥೆಯ ಹಿರಿಯ ಉಪಾಧ್ಯಕ್ಷರಾದ ಶ್ರೀಯುತ ಚಿಕ್ಟೇರಿ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇದೀಗ ನಮ್ಮ ಬಸವ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಅರವಿಂದ್ ಜತ್ತಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಹೇಳ್ತಾ ಅತಿಥಿಗಳನ್ನು ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಅವರನ್ನು ನಾನು ಕರೀತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 80ನೆಯ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯಂದು ಬಸವ ಸಮಿತಿಯಲ್ಲಿ ಸ್ವಾತಂತ್ರ್ಯೋತ್ಸವದ ದಿನವನ್ನು ಆಚರಿಸ್ತಾ ಇದ್ದೇವೆ. ಬಸವ ಸಮಿತಿಯಲ್ಲಿ ಬಹಳ ವೈಶಿಷ್ಟ್ಯಪೂರ್ಣವಾದ ನಮಗೊಂದು ಹಬ್ಬದ ಸ್ವರೂಪ ಇರ್ತದೆ. ಕಾರಣ, ದೇಶದ ರಾಷ್ಟ್ರಪತಿಯಾದಂಥ ವ್ಯಕ್ತಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ BD ಜತ್ತಿಯವರು ಈ ಸಂಸ್ಥೆಯನ್ನು ಆರಂಭ ಮಾಡಿದ್ದರಿಂದ ನಾವು ರಾಷ್ಟ್ರ, ನಾವು ಬೇರೆ ಅಲ್ಲ ಎಲ್ಲವೂ ಕೂಡ ರಾಷ್ಟ್ರೀಯ ದೃಷ್ಟಿಯಲ್ಲೇ ನಾವು ಮಾಡ್ತಾ ಇರ್ತೇವೆ. ಹೀಗಾಗಿ ಸಂಸ್ಥಾಪಕರನ್ನು ಸಂದರ್ಭದಲ್ಲಿ ನೆನೆಸ್ಕೊಂಡು ಇವತ್ತು ವಿಶೇಷವಾಗಿ ಧ್ವಜವನ್ನು ಆರೋಹಣ ಮಾಡೋದಕ್ಕೆ ನಮ್ಮ ಸಹೋದರಿ ಅಂತಿನಕ ತೇಜಸ್ವಿನಿ ಅನಂತಕುಮಾರ್ ಅವರು, ಇವ್ರಿಗಿಂತ ನನಗೆ ಅನಂತಕುಮಾರ್ ಅಣ್ಣ ಬಹಳ ಪರಿಚಯದವರು. ನಾನು ರಾಜಕಾರಣಿ ಅಲ್ಲ, ಅವರು ರಾಜಕಾರಣಿಗಳು, ನಮ್ಮಪ್ಪನೂ ರಾಜಕಾರಣಿ. ಅದರ ವೈಶಿಷ್ಟ್ಯಪೂರ್ಣತೆ ಏನಂದರೆ, ಅನಂತಕುಮಾರ್ ಯಾಕೆ ನನ್ನ ಮೇಲೆ ಅಷ್ಟು ಆತ್ಮೀಯತೆಯನ್ನು ಇಟ್ಕೊಂಡಿದ್ರು ಇವತ್ತಿಗೂ ನನಗೆ ಗೊತ್ತಿಲ್ಲ ತಾಯಿ. ಇದೇ ವೇದಿಕೆಯಲ್ಲೂ ಕೂಡ ಬಂದಿದ್ದರವರು ನಮ್ಮನ್ನೆಲ್ಲ ಸಂಬೋಧಿಸಿ ಹೋಗಿದ್ದಾರೆ. ಯಾಕೆಂದರೆ ಅವ್ರಿಗೆ ವಿಶೇಷವಾಗಿ ನಾನು ಯಾಕೆ ಒಂದು ಶ್ರದ್ಧಾಂಜಲಿ ಸ್ವರೂಪದಲ್ಲಿ ಈ ಸಂದರ್ಭವನ್ನು ನಾನು ಬಳಸ್ಕೊಳ್ತೇನೆ. ನಾವು ಬಸವ ಸಮಿತಿಯಿಂದ 23 ಭಾಷೆಗಳ ವಚನಗಳನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಅನಂತಕುಮಾರ್ ಅಣ್ಣವರಿಗೆ ದೆಹಲಿಯಲ್ಲಿ ನಾನು ಹೇಳಿದಾಗ, ಅವರು ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟ್ರಿ ಇದ್ದರು. ತಕ್ಷಣ ಒಂದು ಕ್ಷಣವೂ ಕೂಡ ಯೋಚನೆ ಮಾಡದೆ ಪ್ರಧಾನಮಂತ್ರಿಗಳಿಗೆ ಫೋನ್ ತಗೊಂಡು ಕರ್ನಾಟಕದಿಂದ ಒಬ್ಬ ದೊಡ್ಡ ವ್ಯಕ್ತಿ, ನಾನು ಯಾವ ದೊಡ್ಡ ವ್ಯಕ್ತಿನೂ ಗೊತ್ತಿರಲಿಲ್ಲ, ಅನಂತಕುಮಾರ್ ಅವರಿಗೆ ಆತ್ಮೀಯ ಅಷ್ಟೇ, ಭಕ್ತಿ ಬಂದಿದ್ದಾರೆ, ಒಂದು 2 ನಿಮಿಷ ಸಮಯ ಅಂತ ಕೇಳಿದ್ರು. 2 ನಿಮಿಷದಲ್ಲಿ ನಾನು ಮೋದಿಯವರ ಎದುರಲ್ಲಿ ಹೋಗಿ ಮತ್ತೆ ಆವತ್ತು ಅನಂತಕುಮಾರ್ ಅಣ್ಣವರೇ ಮೋದಿಯವರಿಗೆ, ಆಗ ಡಿಮಾನಿಟೈಸೇಷನ್ ಪ್ರಕ್ರಿಯೆ ನಡೀತಾ ಇತ್ತು ದೇಶದಲ್ಲಿ, ಭಾಳ ಗಂಭೀರವಾಗಿ ನಡೀತಾ ಇತ್ತು. ಬಸವಣ್ಣನವರು 12ನೇ ಶತಮಾನದಲ್ಲಿ ಇದೇ ಕಾರ್ಯವನ್ನು ಮಾಡಿದ್ರು ಅಂದಾಗ ಅವರು ಮೋದಿಯವರಿಗೆ ಆಶ್ಚರ್ಯ ಆಗಿ, ಕ್ಯಾ ಬಾತ್ ಕರ್ ರಹೇ ಹೈ, 12वीं ಶತಾಬ್ದಿ ಮೇ ಬಿ ಕಾಲಾಧನ್ ಕಾ ಚಕ್ಕರ್ ಥಾ ಕ್ಯಾ ಅಂತ ಹೇಳಿದ್ದು ನೆನಪಿದೆ. ಅಲ್ಲಿಂದ ನಾನು ಅವರಿಗೆ ಪ್ರೀತಿಯಿಂದ ಮಾತಾಡಿಸಿ 23 ಭಾಷೆಗಳ ಆ ಒಂದು ದೆಹಲಿಯಲ್ಲಿ ನಡೆದ ಅದ್ಭುತವಾದ ವಿಜ್ಞಾನ ಭವನದ ಕಾರ್ಯಕ್ರಮಕ್ಕೆ ಪೂರ್ಣವಾಗಿ ಅವರೇ ನಿಂತು ನಮ್ಮ ಕಡೆಯಿಂದ ಮಾಡಿಸಿದ್ದು ಬಸವ ಸಮಿತಿಗೆ ಕಿರೀಟಪ್ರಾಯವಾದ ಕಾರ್ಯಕ್ರಮ. ಹಾಗೆ ಅಷ್ಟೇ ಅಲ್ಲ, ಒಮ್ಮೆ ಬಸವಣ್ಣನವರ ಪ್ರತಿಮೆಯನ್ನು ದೆಹಲಿಯ ಪಾರ್ಲಿಮೆಂಟ್ ಪ್ರಾಂಗಣದಲ್ಲಿ ಅನಾವರಣಕ್ಕೆ ನಾನು ಹೋಗಿದ್ದೆ. ಆಗ ಅನಂತಕುಮಾರ್ ಅಣ್ಣವರೇ ಆವತ್ತು ಮಂತ್ರಿಗಳಿದ್ದರು, ವಾಜಪೇಯಿಯವರು ಪ್ರಧಾನಮಂತ್ರಿಗಳು, ಮತ್ತು ಅಬ್ದುಲ್ ಕಲಾಂ ಕಾಣುತ್ತೆ ಅವರೇ ರಾಷ್ಟ್ರಪತಿಗಳಿದ್ದರು. ಎಲ್ಲ ಮುಗೀತು, ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲ ದೊಡ್ಡವರೇ ಇದ್ದರು, ಎಲ್ಲರೂ ಎಲ್ಲ ಮಾಡಿಕೊಂಡು ಹೊರಟರು. ನಾನು ರಾಜಕೀಯ ಕಾರಣಿ ಅಲ್ವಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೆ ಅಲ್ಲಿ. ಕೊನೆಗೆ ಎಲ್ಲರೂ ಹೋದ ಮೇಲೆ
ಇದರಲ್ಲಿ ಪಾರ್ಲಿಮೆಂಟ್ ಹೌಸ್ ರೌಂಡ್ ಇತ್ತಲ್ಲ ಆವಾಗ, ಅಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೆ. ಅಷ್ಟು ಕಡೆಯಿಂದ ಅನಂತಕುಮಾರ್ ಅಣ್ಣವರು ಬಂದರು. ನೆನಪು ಇವತ್ತು ಭಾಳ ನೆನಪು ಬರ್ತಾಯಿದೆ. ಆ ಕಡೆಯಿಂದ ಬಂದು, ಅರವಿಂದ್ ಸಂತೋಷ ಆಯಿತಾ ಬಸವಣ್ಣವರು ಪಾರ್ಲಿಮೆಂಟಿಗೆ ಬಂದರು ಅಂತ ಅಂದರು. ಭಾಳ ಸಂತೋಷ ಆಯ್ತು ಅಣ್ಣ, ನನಗೆ ಭಾಳ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟಾಗಿದೆ ಅಂದೆ. ಬನ್ನಿ ರೂಮಿಗೆ ಬನ್ನಿ ಅಂತ ಒಳಗೆ ಕರ್ಕೊಂಡು ಹೋದ್ರು. ಆವಾಗ ಅನಾವರಣಕ್ಕಾಗಿ ಬೆಂಗಳೂರಿನಿಂದ ಕರ್ನಾಟಕದ ರಾಜಕಾರಣಿಗಳೆಲ್ಲ ಅವ್ರ ಚೇಂಬರಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು. ಹೆಚ್ಚು ಕಮ್ಮಿ ಭಾಳ ಜನ ಇದ್ದರು ಚೇಂಬರಲ್ಲಿ. ಆದರೂ ನನಗೊಂದು ಕುರ್ಚಿನಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ನಾನೇನು ಹೇಳಿದೆ, ಇನ್ನು ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಬರ್ತಾ ಇದ್ದಾರಲ್ಲ ಒಂದು 3 ದಿನದಲ್ಲಿ ಅಂದೆ. ಹೌದು ಅರವಿಂದ್, ಯಾಕೆ ಅಂದರು. ಅವ್ರು ಬರೋ ದಿನವೇ ಬೆಂಗಳೂರಲ್ಲಿ ಬಸವ ಜಯಂತಿ ಇದೆ, ಇಷ್ಟು ತಂದಿದ್ದೆ ಸಾಕು. ಹಿಂಗೆ ಕಣ್ಣು ಹೊಡೆದ್ರು. ಏನೂ ಉತ್ತರ ಕೊಡಲಿಲ್ಲ. ಇಲ್ಲ ಆಯಿತು ಅಷ್ಟು ಹೇಳಿಬಿಟ್ಟು ಅವ್ರಿಗೆ ಬರೋದು. ನಾನು ಬೆಂಗಳೂರಿಗೆ ರೀಚ್ ಕೂಡ ಆಗಿಲ್ಲ. ಆಗಲೇ ನಮ್ಮ ಬಸವ ಸಮಿತಿಯ ಚಟುವಟಿಕೆಗಳಲ್ಲಿ ಪೊಲೀಸರು, DGP ಎಲ್ಲರೂ ಕೂಡ ಪ್ರೈಮ್ ಮಿನಿಸ್ಟರ್ನ ಕರೆದು ಬರ್ತಿರಲ್ರಿ ನೀವು, ಹೋಗಿ ಕರೆದವರು ನಮ್ಮ ಅನಂತಕುಮಾರ್ ಅಣ್ಣ. ಅವತ್ತು ಬಂದು ಅಂತಹ ಒಬ್ಬ ಭಾರತ ರತ್ನ ವಾಜಪೇಯಿರವರು ಕೂಡ ಆ ಪ್ರತಿಮೆಗೆ ಇದು ಗಾರ್ಲ್ಯಾಂಡ್ ಮಾಡಿ ಹೋಗಿದ್ದು ಇವತ್ತಿಗೂ ಕೂಡ ಅವರ ಇವೆರಡು ಕಾರ್ಯಗಳು, ದೇಶದ ಇಬ್ಬರು ಪ್ರಧಾನಮಂತ್ರಿಗಳನ್ನು ಬಸವ ಸಮಿತಿಗೆ, ಇದಲ್ಲದೆ ಮತ್ತೊಂದು ಎಲ್ಲ ಮುಗಿದ ಮೇಲೆ ಇಲ್ಲಿದ್ದಾಗಲೂ ನಾನು ಕಿವಿನಲ್ಲಿ ಹೇಳಿದ್ರು, ಏನಾದರೂ ಮಾಡಿಬಿಟ್ಟು ವಾಷಿಂಗ್ಟನ್ನಲ್ಲಿ ಗ್ಲೋಬಲ್ ಬಸವ ಜಯಂತಿ ಮಾಡೋಣ ನಾವು ನೀವು ಅಂತಂದರು. ದ್ಯಾಟ್ ವಾಸ್ ಎ ಗ್ರೇಟ್ ಫೀಲಿಂಗ್ ಫಾರ್ ಮೀ. ಇಲ್ಲಿ ಎಲ್ಲಿ ಧರ್ಮ, ಯಾವ ಜಾತಿ, ಯಾವ ಕುಲ, ಯಾವ ರಾಜಕಾರಣ, ಯಾವ ಪಕ್ಷಾತೀತವಾಗಿ ಅದು ವಾಷಿಂಗ್ಟನ್ನಲ್ಲಿ ಮಾಡಬೇಕಂತೆ. ಬಹಳ ನನಗೆ ಆ ಪ್ರಭಾವ ನನಗಾಗಿರೋದು. ಇಂಥ ಒಬ್ಬ ವ್ಯಕ್ತಿ ನಮ್ಮನ್ನು ಕೈ ಹಿಡಿದ್ರೆ ಇನ್ನೂ ಬಸವಣ್ಣನ ಎಲ್ಲಿಗೆ ಬೇಕಾದರೂ ನಾವು ತೊಗೊಂಡು ಹೋಗ್ಬೋದು. ಹೀಗಾಗಿ ತಾಯಿ ವಿಶೇಷವಾಗಿ ನಿಮ್ಮ ಎದುರಿನಲ್ಲಿ ಹೇಳಬೇಕು ಅನ್ನೋ ಭಾವದಿಂದ ಇವತ್ತು ತಾವು ಕೂಡ ಇವ್ರಿಗೊಂದು ಇದಿದೆ ಕೋಡ್ ನೇಮ್, ಎ ಲೇಡಿ ವಿತ್ ಬೌಂಡ್ಲೆಸ್ ಎನರ್ಜಿ. ಆ ಅಕ್ಕನನ್ನ ಹೆಸರು ಕೂಡ ಅವರು ಮಾಡಿರ್ತಕ್ಕಂಥ ಸಂಸ್ಥೆಯು ಹಾಗೇ ಇದೆ, ಅದಮ್ಯ ಚೇತನ ಅಂತ ಹೇಳಿ. ಅವರೂ ಕೂಡ ಅದಮ್ಯ ಚೇತನರಾಗಿ ಅಂಥ ಸಂಸ್ಥೆಯನ್ನು ಮಾಡಿ ಅವರ ಅನಂತಕುಮಾರ್ ಅಣ್ಣವರು ಅದರಲ್ಲಿ ಭಾಗಿಯಾಗಿ ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ ಅಂದರೆ ನಿಜಕ್ಕೂ ಮುಂದೆ ಬಸವ ಸಮಿತಿಗೂ ಕೂಡ ಅದಮ್ಯ ಚೇತನವನ್ನು ತಾವು ಧಾರೆ ಎರೀರಿ ಅಂಥೇಳಿ ಈ ದಿನ ತಾವು ಬಂದಿದ್ದಕ್ಕೆ ಬಸವ ಸಮಿತಿಯ ಸರ್ವ ಪದಾಧಿಕಾರಿಗಳು ಮತ್ತು ಎಲ್ಲರ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ತಾಯಿ. ಎರಡನೇದಾಗಿ ಮಾನ್ಯ ನ್ಯಾಯಮೂರ್ತಿಗಳು TG ಶಿವಶಂಕರೇಗೌಡರು, ಇವ್ರದ್ದು ವೈಶಿಷ್ಟ್ಯತೆ ಅಂದರೆ ಶಿಸ್ತು, ಪ್ರಾಮಾಣಿಕತೆ, ನಿಷ್ಪಕ್ಷಪಾತ, ಮಾನವೀಯ ಮೌಲ್ಯಗಳ ಮೂಲಕ ನ್ಯಾಯಾಂಗ ಸೇವೆಯನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ಕೊಂಡೊಯ್ದ ಮಹಾನ್ ನ್ಯಾಯಮೂರ್ತಿಯಾಗಿದ್ದಾರೆ ಅಂತ ಎಲ್ಲರೂ ಕೂಡ ಅವರನ್ನು ಗೌರವಿಸ್ತಾರೆ. ಇಂಥ ಮಹಾನ್ ನ್ಯಾಯಮೂರ್ತಿಗಳಷ್ಟೇ ಅಲ್ಲದೆ ನಮ್ಮ ಸ್ಟೇಟ್ ಬೋರ್ಡಿನ ಅಧ್ಯಕ್ಷರು, ಗೌರವಾನ್ವಿತ ಸದಸ್ಯರು ಎಲ್ಲರೂ ಕೂಡ ಈ ಅನುಭವ ಮಂಟಪ, ಇದು ನಿಜವಾದ ಅನುಭವ ಮಂಟಪದ ಸ್ವರೂಪದಲ್ಲಿ ಇಷ್ಟು ತಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು, ಅದು ವಿಶೇಷವಾಗಿ ರಾಷ್ಟ್ರೀಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಮಾಡೋದಕ್ಕೆ ತಾವೆಲ್ಲ ಆಗಮಿಸಿರೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಧನ್ಯವಾದಗಳು. ಇದುವರೆಗೂ ಎಲ್ಲರನ್ನು ಬಹಳಷ್ಟು ಆತ್ಮೀಯವಾಗಿ ಗೌರವದಿಂದ ಸ್ವಾಗತಿಸಿದಂತಹ ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಅರವಿಂದ್ ಜತ್ತಿಯವರಿಗೆ ವಂದನೆಗಳನ್ನು ಹೇಳ್ತಾ, ಇದೀಗ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಹಾಗೂ ಅದಮ್ಯ ಚೇತನದ ಮೂಲಕ ಅನ್ನದಾಸೋಹ ಮಾಡುತ್ತಿರುವ ಮತ್ತು ನೋ ವೇಸ್ಟ್ ಮೂಲಕ ಎಲ್ಲರಿಗೂ ಮಾದರಿಯಾಗಿರುವಂತಹ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವರು ವೇದಿಕೆಯನ್ನು ಕುರಿತು ಮಾತನಾಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಭಾರತದ 80ನೇಯ ಸ್ವಾತಂತ್ರ್ಯ ದಿನಾಚರಣೆ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಶುಭಾಶಯಗಳನ್ನು ಹೇಳಿ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಬಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಡಾಕ್ಟರ್ ಅರವಿಂದ್ ಜತ್ತಿ ಅವರೇ, ಇವತ್ತು ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ TG ಶಿವಶಂಕರೇಗೌಡ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ನನ್ನ ಹಿರಿಯಕ್ಕ ಆಗಿರುವಂತಹ ನಮಗೆಲ್ಲರಿಗೂ ಆತ್ಮೀಯರಾಗಿರುವಂತಹ ಶ್ರೀಮತಿ ರಾಣಿ ಸತೀಶ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಶ್ರೀ ಗಿರೀಶ್ ಅವರೇ, ನೆರೆದಿರುವಂಥ ಎಲ್ಲ ಗಣ್ಯರೇ,
ಹಿರಿಯರಾದ ಪೂಜ್ಯ ಸ್ವಾಮೀಜಿಗಳು ಅವರ ಪಾದಗಳಲ್ಲಿ ವಂದಿಸುತ್ತಾ, ಇಷ್ಟೆಲ್ಲ ಹಿರಿಯರು ಇದ್ದಾಗ ಇಂತಹ ಒಂದು ಕರ್ನಾಟಕದ ಅತ್ಯಂತ ಶ್ರೇಷ್ಠವಾದ ಸಂಸ್ಥೆಯ ಒಂದು ಆವರಣದಲ್ಲಿ ಬೆಂಗಳೂರಿನ ಮಧ್ಯಭಾಗದಲ್ಲಿ ಇವತ್ತು ನನಗೆ ಭಾರತದ ಸ್ವಾತಂತ್ರ್ಯದ 80ನೇಯ ಒಂದು ವರ್ಷದ ಸಂದರ್ಭದಲ್ಲಿ ಭಾರತದ ಧ್ವಜವನ್ನು ಹಾರಿಸುವಂತಹ ಒಂದು ಸುವರ್ಣ ಅವಕಾಶವನ್ನು ತಾವು ನನಗೆ ಮಾಡಿಕೊಟ್ಟಿದ್ದೀರಾ. ಹೀಗಾಗಿ ತಮಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳ್ತೀನಿ. ಈಗ ತಾನೇ ಡಾಕ್ಟರ್ ಅರವಿಂದ್ ಜತ್ತಿ ಅವರು ಹೇಳ್ತಾಯಿದ್ರು, ಅನಂತಕುಮಾರ್ ಅವರು ಯಾವ ರೀತಿಯಲ್ಲಿ ಅವರು ಒಂದು ಸಾಮಾನ್ಯ ಕುಟುಂಬದಿಂದ ಹುಬ್ಬಳ್ಳಿಯಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಮುಂದೆ ಸಾಮಾನ್ಯ ಕುಟುಂಬದಿಂದ ಬಂದವರು ಎಲ್ಲರ ಸಹಕಾರದಿಂದ ಮತ್ತು ಸ್ವಪ್ರತಿಭೆ ಕರ್ತೃತ್ವ ನೇತೃತ್ವದ ಮುಖಾಂತರ ಬೆಳೀತಾ ಬೆಂಗಳೂರಿಗೂ ಬಂದರು. ಬೆಂಗಳೂರಿಂದ ದೆಹಲಿಗೆ ಹೋದರು. ಹಾಗೆ ಲಂಡನ್ನಲ್ಲಿ ಬಸವಣ್ಣನವರ ಒಂದು ಪ್ರತಿಮೆಯನ್ನು ಮಾಡೋದು, ಆ ಒಂದು ಸಂದರ್ಭ ನನಗಿನ್ನೂ ನೆನಪಿದೆ. ಡಾಕ್ಟರ್ ನೀರಜ್ ಪಾಟೀಲ್ ಅವರು ನಮ್ಮ ಮನೆಗೆ ಹಾಗೆ ಬರ್ತಾಯಿದ್ರು, ಬೇರೆ ಬೇರೆ ವಿಷಯ ರಾಜಕಾರಣನೂ ಮಾತಾಡ್ತಾಯಿದ್ರು. ಅವಾಗ ಅನಂತಕುಮಾರ್ ಅವರು ಅಂದರು, ನೀವೊಬ್ಬ ಮೇಯರ್ ಆಗಿ ಕನ್ನಡದವರೊಬ್ಬರು ಮೇಯರ್ ಆದಮೇಲೆ ನೀನು ಅಲ್ಲಿ ಬಸವಣ್ಣನ ಪ್ರತಿಮೆ ಸ್ಥಾಪನೆ ಮಾಡಬೇಕು ಅಂತ ಅವರು ನನಗೆ ಅನಂತಕುಮಾರ್ ಅವರು ಇಷ್ಟು ಹೇಳಿ ಅವ್ರು ಹೊರಟು. ನೀರಜ್ ಪಾಟೀಲ್ ಅವ್ರು ನಮ್ಮ ಮುಂದೆ ಹೇಳೋರು, ಅಲ್ಲ ಅಲ್ಲಿ ನಾನು ಹೋಗಿ ಬಸವಣ್ಣನ ಪ್ರತಿಮೆ ಮಾಡಬೇಕು ಅಂತ ಅನಂತಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇದೇನು ಸಾಧ್ಯನೇ ಇದು? ಅಂದರೆ ಇದು ಅಸಾಧ್ಯ, ಅಂದರೆ ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲದೆ ಇರೋ ವಿಷಯಗಳನ್ನು ಅವರು ನಮಗೆ ಒಂದು ಟಾರ್ಗೆಟ್ ಆಗಿ ಕೊಟ್ಟುಬಿಡ್ತಾಯಿದ್ರು. ಹಾಗೆ ಕೊಟ್ಟರು. ಅವ್ರಿಗೆ ಮೊದಲಾಗಲ್ಲ ಅಂತ ಅನ್ನಿಸ್ತಾ ಇತ್ತು. ಆದರೆ ಮುಂದೆ 3-4 ವರ್ಷದಿಂದನೇ ಅದು ಸಾಧ್ಯನೂ ಆಯಿತು, ಅನಾವರಣನೂ ಆಯಿತು. ನಾನು 2 ವರ್ಷದ ಹಿಂದೆ ಲಂಡನ್ಗೆ ಹೋದಾಗ ಅಲ್ಲಿ ನಿಂತು ಆ ಥೇಮ್ಸ್ ನದಿಯ ಪಕ್ಕ ಬಸವಣ್ಣನವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿದಾಗ ನೀರಜ್ ಪಾಟೀಲ್ ಜೊತೆಗಿದ್ದರು. ಏನು ಒಂದು ನಿಜವಾಗ್ಲೂ ನಮ್ಮ ಕನ್ನಡಿಗರಿಗೆ ಎಂಥ ಒಂದು ಹೆಮ್ಮೆ. ಇವತ್ತು ನಾವು ಅನುಭವ ಮಂಟಪದಲ್ಲಿ ನಿಂತಿದ್ದೀವಿ. ಪಕ್ಕದಲ್ಲಿರೋ ಆ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಅವಾಗೂ ಅನಂತಕುಮಾರ್ ಅವರು ಹೋದಾಗ ಭಾಷಣದಲ್ಲಿ ಹೇಳಿದ್ರಂತೆ, ನೀವೆಲ್ಲ ಹೇಳ್ಕೊಳ್ತೀರ ಇದೆ, ಅವ್ರು ಯಾವಾಗಲೂ ಹೇಳ್ಕೊಳ್ತಾರೆ, ವಿ ಆರ್ ದ ಕ್ರಾಡಲ್ ಆಫ್ ದ ಡೆಮೋಕ್ರಸಿ ಅಂಥೇಳಿ. ಬ್ರಿಟಿಷರು ಭಾಳ ಹೆಮ್ಮೆಯಿಂದ ಹೇಳ್ತಾರೆ, ನಾವೇ ಪ್ರಜಾಪ್ರಭುತ್ವವನ್ನು ತಂದವರು, ನಾವೇ ಮೊದಲ ಬಾರಿಗೆ ಜನಪ್ರತಿನಿಧಿತ್ವವನ್ನು ತಂದವರು ಅಂತ. ಆದರೆ ಅನಂತಕುಮಾರ್ ಅವರು ಅಲ್ಲಿ ಭಾಷಣದಲ್ಲಿ ಹೇಳಿದ್ರಂತೆ, ನೋಡಿ ನಾವು ವಿಶೇಷವಾಗಿ ಕನ್ನಡದವರು, ಉತ್ತರ ಕನ್ನಡದವರು, ನಾವು UK, ಅದು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಅವ್ರು ಹೇಳಿದ್ರಂತೆ, ನಾನು ಒಂದು UKಯಿಂದ ಬರ್ತಾಯಿದ್ದೀನಿ, ಭಾಳ ಸೌಮ್ಯ ಸ್ವಭಾವದವರು, ನಾವೆಲ್ಲ ಇದನ್ನು ಸುದ್ದಿ ಮಾಡಿರಲಿಲ್ಲ. ಆದರೆ ಫ್ಯಾಕ್ಟ್ ಈಸ್ ಫ್ಯಾಕ್ಟ್. 12ನೇ ಶತಮಾನದಲ್ಲೇ ಬಸವಣ್ಣನವರು ಅನುಭವ ಮಂಟಪ ಮಾಡಿದರು. 12ನೇ ಶತಮಾನದಲ್ಲೇ ಪ್ರಜಾಪ್ರಭುತ್ವ ಅಂದರೆ ಏನು, ಮಹಿಳಾ ಪ್ರಾತಿನಿಧ್ಯವನ್ನು ಸೇರಿಸಿಕೊಂಡು ಜನರ ಒಂದು ಪ್ರಾತಿನಿಧಿತ್ವವನ್ನು ಪ್ರಾರಂಭ ಮಾಡಿದ್ದು. ಮೊದಲನೇ ಪಾರ್ಲಿಮೆಂಟ್ ಅದು ಅನುಭವ ಮಂಟಪ, ನಿಮ್ಮ ಬ್ರಿಟನ್ನಿನ ಲಂಡನ್ನಿನ ನಿಮ್ಮ ಪಾರ್ಲಿಮೆಂಟ್ ಅಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ. ಅದು ಇತಿಹಾಸ, ಅದನ್ನು ಬದಲಿ ಮಾಡೋಕ್ಕಾಗಲ್ಲ ಅಂಥೇಳಿ ಅನಂತಕುಮಾರ್ ಅವರು ಹೇಳಿದ್ದನ್ನು ವಾಪಸ್ ಅವ್ರು ಬಂದಾಗ ಹೇಳ್ತಾ ಇದ್ದದ್ದು. ಹೀಗೆ ಬೇರೆ ಅದಕ್ಕೆ ನಾನು ಇನ್ನೊಂದು ವಿಷಯ ಹೇಳಬೇಕು ಈ ಸಂದರ್ಭದಲ್ಲಿ. ನಾವು ರಾಜಸ್ಥಾನದ ಜೋಧ್ಪುರ್ನಲ್ಲಿ, ಬಹುಶಃ ಎಷ್ಟು ಜನ ನನಗೆ ಜೋಧ್ಪುರ್ ನೋಡಿದಿರೋ ಗೊತ್ತಿಲ್ಲ, ನಾನಂತೂ ಅವಾಗ ಮ್ಯಾಪಲ್ಲೂ ನೋಡಲಿರಲಿಲ್ಲ. ನಮ್ಮ ಅಡುಗೆ ಮನೆ ಶುರುವಾದಾಗ ನಾವು 2006ರಲ್ಲಿ ರಾಜಸ್ಥಾನದ ಜೋಧ್ಪುರ್ನಲ್ಲಿ ಅಡುಗೆ ಮನೆ ಊಟ ಶುರು ಮಾಡಬೇಕು ಅಂತಂದಾಗ ಅದನ್ನು ಅನಂತಕುಮಾರ್ ಅವರೇ ಹೇಳಿದ್ದು, ನೀವು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಏನು ಮಾಡ್ತಾಯಿದ್ದೀರೋ ಅದು ಬೇರೆ ಭಾಗಕ್ಕೆ ಹೋಗಲಿ, ಭಾರತದ ಎಲ್ಲಿ ಅವಶ್ಯಕತೆ ಇದೆಯೋ, ರಾಜಸ್ಥಾನದ ಅಂದರೆ ಪಾಕಿಸ್ತಾನಕ್ಕೆ ಹತ್ತಿರ ಇರುವಂಥ ಊರು, ಮರುಭೂಮಿ ಅದು, ಅಲ್ಲಿ ಸಹ ಊಟ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ನಮಗೆ ಆಹ್ವಾನ ಬಂದಾಗ ನಾವು ಯಾಕೆ ಮಾಡಬಾರ್ದು, ಅನ್ನದಾಸೋಹ ಈ ಎಲ್ಲ ಸಂಗತಿಗಳು ಬರೀ ನಮ್ಮಲ್ಲಿ ಯಾಕೆ ಇರಬೇಕು ಅಂತಂದಾಗ ನಾವು ಭಾಳ ಧೈರ್ಯ ಮಾಡಿ, ಅವರೇ ಧೈರ್ಯ ಕೊಟ್ಟಿದ್ದು. ನಾವು ಅಲ್ಲಿ ಹೋದ್ವಿ. ಪ್ರಾರಂಭದಿಂದಲೇ ತಯಾರಿ ಮಾಡುವಾಗ, ನಾನು ಯಾಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ತಯಾರಿ ಮಾಡುವಾಗ ನಾವು ಎಲ್ಲ ಕೂತಿದ್ವಿ, ಒಂದು 50-60 ಜನ. ಪ್ಲ್ಯಾನಿಂಗ್ ಆಗಬೇಕಲ್ಲ, ದಿನಕ್ಕೆ 240 ಶಾಲೆಗಳಿಗೆ ಊಟ ಹೋಗಬೇಕು ಅಂತಂದರೆ ಇಷ್ಟು ವಾಹನಗಳು, ಅದರ ವಿಳಾಸ, ಎಷ್ಟು ಗಂಟೆಗೆ ಹೊರಡಬೇಕು, ಅಡುಗೆಯ ಒಂದು ತಯಾರಿ, ಈ ಥರದ ಎಲ್ಲ ಸಂಗತಿಗಳನ್ನು ಮಾಡ್ತಾ ಇದ್ದಾಗ ಒಂದು ಮೊದಲೇ ದಿನವೇ ಮೀಟಿಂಗ್, ಮೊದಲೇ ಅಂದರೆ ಪ್ರಾರಂಭದ ದಿನದಲ್ಲೇ ಒಂದು 40-50 ಜನ ಶಿಕ್ಷಕರು ಇದ್ದರು. ಅಲ್ಲೇ ಅಡುಗೆನೂ ಮಾಡಿಸಿದ್ವಿ. 1 ಗಂಟೆನೋ 1:15 ಊಟಕ್ಕೆ ಕೂತ್ಕೋಬೇಕು, ಮೀಟಿಂಗ್ಗಳೆಲ್ಲ ನಡೀತಾ ಇತ್ತು. ಊಟಕ್ಕೆ ಕೂತ್ಕೋಬೇಕು ಅಂತಂದಾಗ ಎಲ್ಲರೂ ಕೈ ತೊಳ್ಕೊಂಡು ಬಂದರು. ಅರ್ಧ ಜನ ಕೂತಿದ್ರು, ಬಹುಶಃ ಎಲ್ಲ ಕೂತಿದ್ರು. ಅಡುಗೆ ಮನೆಯಿಂದ ಎಲ್ಲ ಏನೇನು ಮಾಡಿತ್ತೋ ತಯಾರಿ ಮಾಡಿ ಬಡಿಸೋದಕ್ಕೆ ಅಂತ ಹೋದರೆ, ಆ ಕೂತಿರೋ 40 ಜನರಲ್ಲಿ 30 ಜನ ಕಾಣೆ ಅಲ್ಲಿ ಇರಲೇ ಇಲ್ಲ. ನನಗೂ ಆಶ್ಚರ್ಯ, ನನಗೂ ಗೊತ್ತಾಗಲಿಲ್ಲ, ಎಲ್ಲೋದ್ರು ಕೇಳ್ತಾ ಇದ್ದೀವಿ, ಈಗ ಕೂತಿದ್ರಲ್ಲ ಅಂತ.
ಅವ್ರು ಇರಲಿಲ್ಲ. ಬಹುಶಃ ಎಲ್ಲರೂ ಮೇಷ್ಟ್ರೇನೇ. ಸ್ಕೂಲ್ನಲ್ಲಿ ಪಾಠ ಹೇಳಿಕೊಡುವಂಥ ಶಿಕ್ಷಕರು ಕೈ ತೊಳ್ಕೊಂಡು ಬಂದು ಟೇಬಲ್ ಮೇಲೆ ಊಟಕ್ಕೆ ಕೂತವರು ಎಲ್ಲಿ ಹೋದರು ಅಂತ ಗೊತ್ತಾದಾಗ ಹುಡುಕಿದ್ವಿ. ಇಲ್ಲ, ಒಬ್ಬೊಬ್ಬರು ಒಂದೊಂದು ಕಾರಣ ಹೇಳಿದ್ರು, ಅವ್ರು ಅಲ್ಲಿ ಹೋದ್ರು, ಇವ್ರು ಇಲ್ಲಿ ಹೋದರು ಅಂತ. ಉಳಿದವರು ನಾವು ಊಟ ಮಾಡಿದ್ವಿ. ಆಮೇಲೆ ನಾನು ನಿಧಾನವಾಗಿ ಕೇಳಿದೆ, ಏನಾಯಿತು ಅಂತ. ಯಾಕೆ ಅಂತಂದರೆ ಅಲ್ಲಿ ಬಡಿಸೋರಿಗೆ ಯಾರಿಗೆ, ನಾನು ಅಲ್ಲಿ ನಮ್ಮ ಕೆಲವರು ಮಹಿಳೆಯರಿದ್ದರು, ಅವ್ರಿಗೆ ಹೇಳಿದ್ವಿ ಬಡಿಸಿ ಅಂತ, ನೀವು ಕೈ ತೊಳ್ಕೊಂಡು ನೀಟಾಗಿದ್ದೀರಾ ಬಡಿಸಿ ಅಂತ ಹೇಳಿದ್ವಿ. ಅವ್ರು ಯಾವುದೋ ಬೇರೆ ಜಾತಿಯವರು ಬಡಿಸಿದ್ದಕ್ಕೆ ಇವರು ಊಟ ಮಾಡೋದಿಲ್ಲ ಅಂತ ಸ್ಕೂಲಿನ ಪಾಠ ಮಾಡುವಂಥ ಶಿಕ್ಷಕರು ತಾವು ತಟ್ಟೆ ಮುಂದೆ ಕೂತವ್ರು ಎದ್ದು ಹೋಗಿದ್ದು. ಇದು ಭಾಳ ಹಳೆಯ ವಿಷಯ ಅಲ್ಲ, 18 ವರ್ಷದ ಹಿಂದಿನ ವಿಷಯ. ಆದರೆ 12ನೇ ಶತಮಾನದಲ್ಲೇ ಬಸವಣ್ಣನವರು ನಮ್ಮ ರಾಜ್ಯದಲ್ಲಿ ಈ ಜಾತೀಯತೆಯನ್ನು ತೆಗೆದು ಎಲ್ಲ ಜನಾಂಗದವರು ಒಟ್ಟಿಗೆ ಕೂತ್ಕೋಬೇಕು, ಎಲ್ಲರೂ ಒಟ್ಟಿಗೆ ಪಂಗತಿಯಲ್ಲಿ ಊಟ ಮಾಡಬೇಕು, ಎಲ್ರಿಗೂ ಶಿಕ್ಷಣ ಸಿಗಬೇಕು ಅನ್ನೋದನ್ನು 12ನೇ ಶತಮಾನದಲ್ಲಿ ಹೇಳಿದಂಥವರು ಕರ್ನಾಟಕದಲ್ಲಿ. ನಮಗೆ ಇದು ಸಹಜವಾಗಿ ನಮ್ಮ ಜೀವನದ ಒಂದು ಭಾಗ ಆಗಿತ್ತು ನಮ್ಮ ಶಾಲೆ ಕಾಲೇಜಿನಲ್ಲಿ. ಆದರೆ ಅಲ್ಲಿ ನನಗೆ ಆಶ್ಚರ್ಯ ಆಗೋಯಿತು, ಇಲ್ಲಿ ಹೆಂಗಪ್ಪ ಕೆಲಸ ಮಾಡೋದು ಅಂತ ಅನ್ನಿಸ್ಬಿಡ್ತು ನನಗೆ. ಅಂದರೆ ಇನ್ನೂ ಎಷ್ಟು ಮುಂದೆ ಯೋಚನೆ ಮಾಡಿದ್ರು ಬಸವಣ್ಣನವರು ಆವಾಗಿನ ಕಾಲದಲ್ಲಿ, ಮತ್ತು ಎಷ್ಟು ದೊಡ್ಡ ಬದಲಾವಣೆಯನ್ನು ನಮ್ಮ ರಾಜ್ಯಕ್ಕೆ ಬಳುವಳಿಯಾಗಿ ನಮಗೆ ಗೊತ್ತಿಲ್ಲದೆ ಸಹಜವಾಗಿ ಕೊಟ್ಟರು ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದದ್ದು. ನಾವು ಸಾಧಾರಣವಾಗಿ ಕರ್ನಾಟಕದಲ್ಲೇ ಬೆಳೆದ್ವಿ, ಇಲ್ಲೇ ಕೆಲಸ ಮಾಡ್ತಾ ಇದ್ದೆ. ನಂತರದ ದಿನದಲ್ಲಿ ಇತ್ತೀಚೆಗೆ ನಾನು ಕುರುಕ್ಷೇತ್ರದಲ್ಲಿ ಒಂದು ಯೂನಿವರ್ಸಿಟಿಯಲ್ಲಿ ಸ್ವಲ್ಪ ಕೆಲಸ ಮಾಡ್ತಾಯಿದ್ದೀನಿ, ವೆಸ್ಟ್ ಬೆಂಗಾಲಲ್ಲಿ ಮಾಡ್ತಾಯಿದ್ದೀನಿ. ಆವಾಗ ನಮಗೆ ನಿಜವಾಗೂ ಅನ್ನಿಸೋದು, ಬಸವಣ್ಣನವರು, ಅಕ್ಕ ಮಹಾದೇವಿಯವರು, ಅವರು ಕೊಟ್ಟಿರೋ ಕೊಡುಗೆಗಳು ನಮಗೆ ಗೊತ್ತಿರಲಿಲ್ಲ. ಹೀಗೆ ವಚನಗಳನ್ನು ಶಾಲೆಯಲ್ಲಿ ಬಾಯ್ಪಾಠ ಮಾಡಿ ಹೇಳೋದಕ್ಕೆ ಬಿಟ್ಟರೆ ನಿಜ ಅರ್ಥದಲ್ಲಿ ನಾವು ಹೇಗೆ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ, ಯಾವ ರೀತಿ ನಮ್ಮ ಕನ್ನಡಿಗರು ತಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ. ಮತ್ತು ಅದಕ್ಕೆ ಉದಾಹರಣೆಯಾಗಿ ಅನಂತಕುಮಾರ್ ಅವರೂ ಈ ತಮ್ಮ ಜೀವನದಲ್ಲೂ ಎಲ್ಲ ಸಂಗತಿಗಳನ್ನು ಅಳವಡಿಸ್ಕೊಳ್ಳುವಂಥ ಪ್ರಯತ್ನವೂ ಮಾಡ್ತಾಯಿದ್ರು. ಇಡೀ ಭಾರತ ಅಷ್ಟೇ ಅಲ್ಲ, ಜಗತ್ತಿನ ಪ್ರತಿಯೊಬ್ಬರಿಗೂ, ಅಂದರೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅದಕ್ಕಾಗಿ ಯಾವಾಗಲೂ ಹೇಳೋರು, ಕಾಯಕವೇ ಕೈಲಾಸ. ದಿನ ರಾತ್ರಿ 12, 1 ಗಂಟೆವರೆಗೆ ಅವರ ಕೆಲಸ ಮುಗಿತಾ ಇರಲಿಲ್ಲ. ಮತ್ತು ಬೆಳಗ್ಗೆ 6 ಗಂಟೆ ವಿಮಾನ, ಮತ್ತು ಬೆಳಗ್ಗೆ ಎದ್ದು ದೆಹಲಿಗೆ ಹೋಗಬೇಕು. ಬಹುಶಃ ವಾರಕ್ಕೆ ಒಂದು 3 ದಿನ ಬೆಳಗ್ಗೆ 6 ಗಂಟೆ ವಿಮಾನ ಅಂತಂದರೆ 3:30, 4 ಗಂಟೆಗೆ ಎದ್ದು ಪೂಜೆ ಮುಗಿಸಿ ಮತ್ತೆ ಏರ್ಪೋರ್ಟಿಗೆ ಹೋಗುವಂಥದ್ದು, ಅಲ್ಲಿ ಮತ್ತೆ ಕೆಲಸಗಳು. ಹೀಗೆ ತನ್ನ 16ನೇ ವಯಸ್ಸಿನಿಂದ ಅವರ 58ನೇ ವಯಸ್ಸಿನವರೆಗೆ, ಕೊನೆಯ ದಿನದವರೆಗೆ ನಾನು ಕೊನೆಗೆ ಅವ್ರಿಗೆ, ತಮಗೂ ಗೊತ್ತಿದೆ, ಕೊನೆಯ ಒಂದು 3-4 ತಿಂಗಳು ಅವ್ರಿಗೆ ಕ್ಯಾನ್ಸರ್ ಆಯಿತು. 4th ಸ್ಟೇಜ್ ಕ್ಯಾನ್ಸರ್ ಅಂತ ಗೊತ್ತಾದ ಮೇಲೆ 1 ಗಂಟೆ 2 ಗಂಟೆ ಸುಮ್ಮನೆ ಕೂತಿದ್ರು. ನಂತರ ನನಗೆ ಹೇಳಿದ್ರು, ಯಾರಿಗೂ ಹೇಳೋದು ಬೇಡ ಅಂದರೆ. ಯಾಕೆ? ಡಾಕ್ಟ್ರಿಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ, ಯಾರಿಗೂ ಹೇಳೋದು ಬೇಡ. ಯಾಕಂದರೆ ಹೇಳಿಬಿಟ್ರೆ ನನಗೆ ಕೆಲಸ ಮಾಡೋದಕ್ಕೆ ಕೊಡೋಲ್ಲ. ಕಾರಣ ಏನು ಅಂತಂದರೆ, ನನಗೆ ಮುಂದಿನ 3-4 ತಿಂಗಳು ನನಗಿದೆ, ನನ್ನ ಕೆಲಸ ಮಾಡಬೇಕಾಗಿದೆ. ಆ 4 ತಿಂಗಳು ನಾನು ಹೇಳಿಬಿಟ್ರೆ ಜನ ಬಂದು ನನಗೆ ಅನುಕಂಪ ತೋರಿಸ್ತಾರೆ, ನನಗೇನು ಕೆಲಸ ಮಾಡೋಕ್ಕೆ ಕೊಡೋಲ್ಲ. ಅದಕ್ಕೆ ನನಗೆ ಯಾರಿಗೂ ಹೇಳೋದು ಬೇಡ ಅಂತ ಕೊನೆಯ ಕ್ಷಣದವರೆಗೆ ಫೋನ್ನಲ್ಲಿ ಆ ಒಂದು ಜ್ಞಾಪಕ ಶಕ್ತಿನೂ ಇತ್ತು ಅವ್ರಿಗೆ. ಕೊನೆಯ 2-3 ದಿನ ಮೊದಲು ವೆಂಟಿಲೇಟರ್ ಕೂಡಿಸೋ ತನಕ ನನಗಿನ್ನೂ ನೆನಪಿದೆ. ಇವ್ರಿಗೆ ಈ ಮೆಸೇಜ್ ಮಾಡು, ಅವ್ರಿಗೆ ಈ ಸಂದೇಶ ಕೊಡು ಅಂತ ಕೊನೆಯ ದಿನದವರೆಗೆ ಕೆಲಸ ಮಾಡಿದಂತಹ ಒಬ್ಬ ವ್ಯಕ್ತಿ ಅನಂತಕುಮಾರ್ ಅವರು. ನಾನು ಒಂದು ಉತ್ತರ ಕರ್ನಾಟಕದ ಧಾರವಾಡ ಜಿಲ್ಲೆಯ ಅಳಗವಾಡಿ ಅಂತಹ ಒಂದು ಕುಗ್ರಾಮದಲ್ಲಿ ನಾವು ನಮ್ಮ ಶಾಲಾ ಶಿಕ್ಷಣ ಮಾಡಿರೋದು. ಅಲ್ಲಿ ಹೈಸ್ಕೂಲ್ ಇರಲಿಲ್ಲ ಅಂಥೇಳಿ ನಮ್ಮ ತಂದೆಯವರು ಹುಬ್ಬಳ್ಳಿಯಲ್ಲಿ ಒಂದು ಸಣ್ಣ ಮನೆ ಮಾಡಿದರು. ನಂತರ PUCಯನ್ನು ನಾವು KLE, ಇಡೀ ನಮ್ಮ ಶಿಕ್ಷಣ ಆಗಿರೋದೇ KLE ಸೊಸೈಟಿ ಅವರ ಒಂದು ಆಶ್ರಯದಲ್ಲಿ. PUC ಹುಬ್ಬಳ್ಳಿಯಲ್ಲಾಯಿತು. ನಂತರ ಇಂಜಿನಿಯರಿಂಗ್ ಕಾಲೇಜ್ BUB ಕಾಲೇಜ್ನಲ್ಲಿ ಶಿಕ್ಷಣ ಪಡೆದು ನಂತರ ಅನಂತಕುಮಾರ್ ಅವ್ರ ಮದುವೆ ಆದಮೇಲೆ ಬೆಂಗಳೂರಿಗೆ ಬಂದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಮೆಟ್ಲು ಹತ್ತುವಾಗ ನನಗೆ ನೆನಪಾಗ್ತಾಯಿತ್ತು, ನಾನು ಬೆಂಗಳೂರಿಗೆ ಬಂದು ಹೊಸದಲ್ಲಿ ನಾನು ಒಂದೆಲ್ಲೋ ಕೆಲಸಕ್ಕೆ ಸೇರ್ಕೊಂಡು ಒಂದು ಸ್ಕೂಟರ್ ತೊಗೊಂಡಿದ್ದೆ. ಆ ಸ್ಕೂಟರ್ ತೊಗೊಂಡು ನಾನು ಇಲ್ಲಿ ಬಂದು, ಇಲ್ಲಿ ಎಕ್ಸಿಬಿಷನ್ ನಡೀತಾ ಇತ್ತು, ಮಕ್ಕಳ ಬಟ್ಟೆ ಎಲ್ಲ ಮಾರ್ತಾಯಿದ್ರು. ಅದಕ್ಕೆ ಈಗ ನನಗೆ ಹೇಳ್ತಾಯಿದ್ರು ಒಬ್ಬರು ಮೇಲೆ ಬರುವಾಗ, ಇದು ಅರಿವೆ ಅಂಗಡಿ ಆಗಿದ್ದು ಇವತ್ತು ಅರಿವೆ ಗುರು ಆಗಿದೆ ಅಂತ. ಅರಿವೆ ಅಂತಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಟ್ಟೆ. ನಾವು ಅದಕ್ಕೆ ಈ ಜಾಗದಲ್ಲಿ ಬರ್ತಿದ್ವಿ. ಆದರೆ ನಾನು ನಿಜವಾಗ್ಲೂ ಡಾಕ್ಟರ್ ಅರವಿಂದ್ ಜತ್ತಿ ಅವರಿಗೆ ಮತ್ತು ಇಡೀ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ನಿಜವಾಗ್ಲೂ ಅಭಿನಂದನೆ ಹೇಳಬೇಕು. ಈ ಸ್ಥಳ ನಾನು ನೋಡಿದಾಗ ನಿಜ ಅರ್ಥದಲ್ಲಿ ಅರಿವೆ ಗುರು ಅನ್ನೋದು ಮತ್ತು ನಿಜ ಬೆಂಗಳೂರಿನ ಕೇಂದ್ರದಲ್ಲಿ ಕರ್ನಾಟಕದ ಆ ಒಂದು ಏನು ಅಸ್ಮಿತೆ ಏನಿದೆ, ಅದೇ ನಮ್ಮ ಇವತ್ತು ನಮ್ಮ ಬಸವಣ್ಣನವರೇ ನಮಗೆ
ನಾವು ಕನ್ನಡಿಗರ ಒಂದು ಅಸ್ಮಿತೆಯನ್ನು, ನಮಗೊಂದು ಐಡೆಂಟಿಟಿ, ಸರಿಯಾದ ಶಬ್ದವಶ ಐಡೆಂಟಿಟಿಯನ್ನು ಕೊಟ್ಟಂತಹ ಬಸವಣ್ಣನವರಿಗೆ ಬಸವ ಸಮಿತಿಯವರು ಒಂದು ಸರಿಯಾದ ಒಂದು ಮನೆಯನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಇದರ ಮುಖಾಂತರ ಇಡೀ ಜಗತ್ತಿಗೆ, ಪೂಜ್ಯ ಗುರುಗಳು ಹೇಳ್ತಾ ಇದ್ದರು, 38 ಭಾಷೆಗಳಿಗೆ ಭಾಷಾಂತರ ಆಗಿ ಇಡೀ ಜಗತ್ತಿಗೆ ಈ ಒಂದು ಜ್ಞಾನ ಪಸರಿಸುವಂತಾಗಲಿ. ನಾವು ಕನ್ನಡಿಗರು ಸೌಮ್ಯ ಸ್ವಭಾವದವರು, ಹೆಚ್ಚು ಯಾವುದೇ ಒಂದು ಕನ್ಫ್ರಂಟೇಷನ್ಗೆ ಹೋಗದೇ ಇರುವಂಥವ್ರು. ಆದರೆ ಇವತ್ತು ನಮ್ಮ IT ಫೀಲ್ಡ್ ಇರ್ಬೋದು, ನಮ್ಮ ಶಿಕ್ಷಣ ಇವತ್ತು ನಮ್ಮ ಮಕ್ಕಳನ್ನ ಜಗತ್ತಿನ ಎಲ್ಲ ಕಡೆನೂ ಹೋಗುವಂಗೆ ಮಾಡಿದೆ. ಇವತ್ತು ನಮ್ಮ ಕನ್ನಡಿಗ ಯುವ ಜನಾಂಗದವ್ರು ಇರ್ಬೋದು, ಈಗ ಅವರು ನಮ್ಮ ವಯಸ್ಸಿನವರು ಆಗಿಬಿಟ್ಟಿದ್ದಾರೆ. ಅವಾಗ ಹೋದವರು ಇವತ್ತು ಎಲ್ಲ ವಯಸ್ಸಿನವರು ಇವತ್ತು ಜಗತ್ತಿನಾದ್ಯಂತ ಇರುವಂಥ ಸಂದರ್ಭದಲ್ಲಿ ಒಂದು ಕಡೆ ನಮ್ಮ ಒಂದು ಪ್ರವೃತ್ತಿ, ಈ ಒಂದು ನಮ್ಮ ಒಂದು ಮಣ್ಣಿನಿಂದ ಬಂದಿರುವಂತಹ ಆ ಸ್ವಭಾವದ ಜೊತೆಗೆ ಟೆಕ್ನಾಲಜಿ ಇದೆ. ಇವತ್ತು ನಾವೆಲ್ಲ ಹರಿದು ಹಂಚಿ ಹೋಗಿದ್ವಿ, ಆದರೆ ನಿಜ ಅರ್ಥದಲ್ಲಿ ನಮಗಿವತ್ತು ಸ್ವಾತಂತ್ರ್ಯ ಬಂದಿದೆ. ಆ ಕಟ್ಟುಪಾಡುಗಳು ಇಲ್ಲ, ಭೌಗೋಳಿಕ ಕಟ್ಟುಪಾಡುಗಳನ್ನು ಮೀರಿ ಇವತ್ತು ಟೆಕ್ನಾಲಜಿಯನ್ನು ಬಳಸಿ ಈ ಒಂದು ಜ್ಞಾನವನ್ನು, ಈ ಒಂದು ಅರಿವನ್ನು ಇಡೀ ಎಲ್ಲರಿಗೂ ಕೊಡುವಂತಹ ಒಂದು ಟೆಕ್ನಾಲಜಿ ಇವತ್ತು. ಆ ಟೆಕ್ನಾಲಜಿಯಲ್ಲೂ ನಮ್ಮ ಮಕ್ಕಳು, ನಮ್ಮ ಯುವ ಜನಾಂಗ ದೊಡ್ಡ ಪ್ರಮಾಣದಲ್ಲಿ ಮುಂದುವರೆದಾಗ ನನಗನ್ಸುತ್ತೆ ಭಾಳ ಸೂಕ್ತ ಸಮಯದಲ್ಲಿ ಬಸವ ಸಮಿತಿಯ ಒಂದು ನೇತೃತ್ವದಲ್ಲಿ ನಾವು ಇಡೀ ಜಗತ್ತಿಗೆ ಈ ಸಂದೇಶವನ್ನು ಪಸರಿಸುವಂಥ ಅವಶ್ಯಕತೆ ಇದೆ. ನಾನು ಯಾಕೆ ಜೋಧ್ಪುರಿನ ಉದಾಹರಣೆ ಕೊಟ್ಟೆ ಅಂತಂದರೆ, ಇವತ್ತಿಗೂ ನಮ್ಮ ದೇಶದಲ್ಲೇ ಇವತ್ತು ಆ ಥರ ಚಿಂತನೆ ಮಾಡೋರಿದ್ದಾರೆ. ವೆಸ್ಟ್ ಬೆಂಗಾಲ್ನಲ್ಲೂ ನಾನು ಇವತ್ತು ಸಾಯಂಕಾಲ ಹೋಗ್ತಾ ಇದ್ದೀನಿ. ವೆಸ್ಟ್ ಬೆಂಗಾಲ್ನಲ್ಲಿ ಸಹ ಇವತ್ತಿಗೂ ನಾನು ಅಲ್ಲಿ ಕಲ್ಕತ್ತಾದಲ್ಲಿ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ IIEST ಅಂಥೇಳಿ 170 ವರ್ಷ ಹಳೆಯ ಯೂನಿವರ್ಸಿಟಿ ಅದು. ಅಂದರೆ ಅವಾಗಿಂದನೇ ಶಿಕ್ಷಣವನ್ನು ಕೊಡ್ತಾ ಬಂದಿರುವಂಥ ಸಂಸ್ಥೆ. ಅಲ್ಲೂ ಏನೂ ಕಡಿಮೆ ರಾಜಕಾರಣ ಇಲ್ಲ. ಇವತ್ತು ಯೂನಿವರ್ಸಿಟಿಗಳಲ್ಲಿ ರಾಜಕಾರಣ ಅನ್ನೋದು ಹಾಸು ಬಿಟ್ಟಿದೆ. ಆದರೆ ಇನ್ನೂ ಜಾತೀಯತೆ ಇದೆ, ಇನ್ನೂ ಆ ಅಸೂಯೆ, ದ್ವೇಷ ಮುಂದೆ ಬರದೇ ಇರೋಕ್ಕೆ ಕೊಡದೇ ಇರುವಂತಹದ್ದು. ಇದು ನೋಡ್ತಾ ಇದ್ದಾಗ ಏನಪ್ಪ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ. ಇವತ್ತು ಬಸವಣ್ಣನವರ ಜೀವನ, ಅಕ್ಕ ಮಹಾದೇವಿಯ ಆಕೆಯ ಬದುಕಿನ ಮುಖಾಂತರ ತೋರಿಸುವಂಥ ಸಂದೇಶ, ಇದನ್ನು ತೆಗೆದುಕೊಂಡು ಹೋಗುವಂತಹ ಜವಾಬ್ದಾರಿ ನಾವು ಇವತ್ತು ತಗೊಳ್ಳಿಲ್ಲ ಅಂತಂದರೆ ಮತ್ತೆ ಯಾರು ತಗೊಳ್ತಾರೆ ಅಂಥೇಳಿ ನಾವು ಪ್ರಶ್ನೆ ಕೇಳುವಂಥ ಆ ಒಂದು ತಪ್ಪನ್ನು ನಾವು ಇವತ್ತು ಮಾಡದೆ ಈ ಸಂದೇಶವನ್ನು ತೆಗೆದುಕೊಂಡು ಹೋಗಬೇಕು. ನಾವು ನಮ್ಮ ಸ್ವಭಾವವನ್ನು ಬದಲಿ ಮಾಡೋದು ಬೇಡ. ಆದರೆ ಬಸವಣ್ಣನವರು ಹೇಳಿದಂಗೆ ನಾವು ಹೆಚ್ಚು ಶ್ರಮವನ್ನು ಮಾಡ್ತಾ, ಹೆಚ್ಚು ಸಮಯವನ್ನು ಕೊಟ್ಟು ಈ ಸಂದೇಶವನ್ನು ತೆಗೆದುಕೊಂಡು ಹೋಗಬೇಕು. ಅದಮ್ಯ ಚೇತನ ಕೆಲವೊಂದು ಪ್ರಯೋಗ ಮಾಡಿದೆ. ಅದಮ್ಯ ಚೇತನ ಹೆಸರು ಕೊಟ್ಟವರು ಅನಂತಕುಮಾರ್ ಅವರೇ. ಇಷ್ಟು ಒಳ್ಳೆಯ ಹೆಸರನ್ನು ಅಂದರೆ ಮತ್ತೆ ಯಾರೂ ಅದನ್ನು ಅಷ್ಟು ಬೇಗ ಕೊಡೋಕ್ಕೆ ಸಾಧ್ಯ ಇಲ್ಲ. ಆ ಹೆಸರಿಗೆ ತಕ್ಕಂಗೆ ಆ ಸಂಸ್ಥೆಗೂ ಒಂದು ರೂಪುರೇಷೆಯನ್ನು ಕೊಟ್ಟು ಒಂದು ದೂರದೃಷ್ಟಿಯ ಕೆಲಸಗಳನ್ನು ವಹಿಸಿದರು. ಎಲ್ಲರ ಸಹಕಾರದಿಂದ ಮುಂದೆ ಹೋಗ್ತಾ ಇದೆ. ಇವತ್ತು ಅದಮ್ಯ ಚೇತನ ಸಂಸ್ಥೆ ಪ್ರತಿದಿನ 1,71,000 ಮಕ್ಕಳಿಗೆ 1,110 ಶಾಲೆಗಳಿಗೆ 4 ಅಡುಗೆ ಕೇಂದ್ರದ ಮುಖಾಂತರ ಊಟವನ್ನು ಕಳಿಸುವಂಥ ಒಂದು ಸೌಭಾಗ್ಯ ಇವತ್ತು ಸಂಸ್ಥೆಗೆ ಸಿಕ್ಕಿದೆ. ಅದರ ಜೊತೆಗೆ 10 ಸ್ಥಳಗಳಲ್ಲಿ ಉಚಿತ ಅನ್ನದಾನದ ಕೇಂದ್ರಗಳು 10 ಸ್ಥಳಗಳು ನಡೀತಾ ಇದೆ. ಪ್ರತಿ ಭಾನುವಾರ ಗಿಡ ನೆಡುವಂಥ ಕಾರ್ಯಕ್ರಮ ಮಾಡ್ತಾ ನಾಳೆಗೆ 555ನೇ ಹಸಿರು ಭಾನುವಾರವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ 12 ಗಂಟೆಯಲ್ಲಿ 25,000 ಗಿಡಗಳನ್ನು ನೆಟ್ಟಿದ್ವಿ. ಶೋಭಾ ಅವರು ಇಲ್ಲಿದ್ದಾರೆ. ಅವರು ನಮ್ಮ ಜೊತೆಗೆ, ನಮ್ಮ ಅದಮ್ಯ ಚೇತನದ ಹತ್ತಿರನೇ ಅವರ ಮನೆಯೂ ಇರೋದು, ಹಿಂದೆ ಇದ್ದಾರೆ. ಅವರು ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇರ್ತಾರೆ. ಶಾಲಾ ಮಕ್ಕಳ ಜೊತೆ ಕೆಲಸ ಮಾಡ್ತಾ ಸಂಸ್ಥೆಯು ಭಾಳಷ್ಟು ವಿಷಯವನ್ನು ನಾವು ಕಲ್ತ್ಕೊಂಡಿದ್ದೀವಿ. ಅನಂತಕುಮಾರ್ ಅವ್ರ ಜೊತೆಗೂ ಕಲ್ತ್ಕೊಂಡಿರೋ ಜೊತೆಗೆ ಕೆಲಸ ಮಾಡ್ತಾ ಕಲ್ತ್ಕೊಂಡಿರೋದು, ಕಸವನ್ನು ಹೇಗೆ ಕಡಿಮೆ ಮಾಡೋದು, ಪಳೆಯುಳಿಕೆ ರಹಿತ ಇಂಧನ. ಒಬ್ಬ ಇಂಜಿನಿಯರ್ ಆಗಿ ನಾನು ಫಾಸಿಲ್ ಫ್ಯೂಯಲ್ಸ್ ಬಗ್ಗೆ ಓದಿದ್ದೆ. ನಾನು ಬೇರೆ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ಗಳ ಬಗ್ಗೆ ಓದಿದ್ವಿ, ಪರೀಕ್ಷೆಗೆ ಬರೆದ್ವಿ, ಅಲ್ಲಿಗೆ ಮುಗಿದೋಯ್ತು. ಆದರೆ ಅಡುಗೆ ಮನೆ ಶುರು ಮಾಡಿದಾಗ ನಾನು ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ನಾವು ಪಾಠಶಾಲೆಗಳಿಗೆ ಊಟ ಕೊಡುವಂಥ ಪಾಕಶಾಲೆ ನಮ್ಮದು. ಹಾಗೆ ನೋಡಿದ್ರೆ ಪ್ರತಿ ಮನೆಯೂ, ಪ್ರತಿ ಅಡುಗೆ ಮನೆಯೂ ಅದು ಬರೀ ಪಾಕಶಾಲೆ ಅಲ್ಲ, ಅದು ಒಂದು ಶಾಲೆ. ತಾಯಿಯೇ ಮೊದಲ ಗುರು ಅಂತ ಅಂದಮೇಲೆ ಅಡುಗೆ ಮನೆಯೇ ಮೊದಲ ಪಾಠಶಾಲೆ. ಹೀಗಾಗಿ ನಾವು ಯಾಕೆ ಅಡುಗೆ ಮನೆಯಲ್ಲಿ ಇಷ್ಟೊಂದು LPG ಅಂದರೆ ಪೆಟ್ರೋಲಿಯಂ ಇಂಧನ ಬಳಸ್ತಾ ಇದ್ದೀವಿ? ನಾವು ಯಾಕೆ ಅಡುಗೆ ಮನೆಯಲ್ಲಿ ಇಷ್ಟೊಂದು ನೀರನ್ನು ಪೋಲು ಮಾಡ್ತಾ ಇದ್ದೀವಿ?
ನಾವ್ಯಾಕೆ ಅಡುಗೆ ಮನೆಯಲ್ಲಿ ಅತಿ ಹೆಚ್ಚು ಕಸ ತಯಾರಾಗೋದೇ ಅಡುಗೆ ಮನೆಯಿಂದ. ಯಾವಾಗಲೂ ನೀವು ಯಾರ ಮನೆಗೆ ಹೋಗಿ ಅಡುಗೆ ಮನೆ ಕಸದ ಬುಟ್ಟಿ ತುಂಬಿ ತುಳುಕ್ತಾ ಇರ್ತದೆ. ಒಂದು ದಿನ BBMP ಅವ್ರು ಬರಲಿಲ್ಲ ಅಂತಂದರೆ ಆ ದಿನ ಅಡುಗೆನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ಹೋಟೆಲ್ಗೆ ಹೋಗಿ ಊಟ ಮಾಡಬೇಕು. ಆ ಸ್ಥಿತಿಗೆ ಯಾಕೆ ನಾವು ಬಂದಿದ್ದೀವಿ ಅಂತ ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡಿ, ನಾವು ಊಟದ ಜೊತೆಗೆ ಇನ್ನೊಂದು ಸಂದೇಶ ಹೋಗಬೇಕು, ಅದನ್ನು ಮಾಡಿ ಹೇಳಬೇಕು ಅಂಥೇಳಿ ನಾವು ಕಸರಹಿತ ಅಡುಗೆ ಮನೆ ಅನ್ನುವಂಥ ಒಂದು ಕಲ್ಪನೆಯನ್ನು ತಂದ್ವಿ. ಜೀರೋ ವೇಸ್ಟ್ ಕಿಚನ್ ಅಂದರೆ ಅಡುಗೆ ಮನೆಯಿಂದ ರುಚಿ ಶುಚಿ ಊಟ ಹೊರಗೆ ಹೋಗಬೇಕೇ ಹೊರತು ಯಾವುದೇ ಕಸವು ಹೊರಗೆ ಹೋಗಬೇಕಾಗಿಲ್ಲ. ಇದರಲ್ಲೇನು ಭಾಳ ರಾಕೆಟ್ ಸೈನ್ಸ್ ಅಂತೇನಿಲ್ಲ, ಯಾಕಂದರೆ ಅಡುಗೆ ಮನೆಗೆ ಯಾವುದೇ ಅಪಾಯಕಾರಿ ವಸ್ತುಗಳನ್ನು ನಾವು ಒಳಗೆ ತರೋದೇ ಇಲ್ಲ. ಇನ್ನು ಯಾವುದೇ ಅಪಾಯಕಾರಿ ವಸ್ತುಗಳು ಒಳಗೆ ಬರಲಿಲ್ಲ ಅಂದಮೇಲೆ ವಿಷ ಆಗುವಂತಹ, ಹೊರಗಡೆ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡುವಂತಹ ಕಸ ಯಾಕೆ ಹೊರಗೆ ಹೋಗಬೇಕು ಅಂಥೇಳಿ ನಮ್ಮಲ್ಲೇನೇ ತರಕಾರಿ ಸಿಪ್ಪೆಯಿಂದ ಗೊಬ್ಬರ ಮಾಡುವಂಥದ್ದು ಪ್ರಾರಂಭ ಮಾಡಿದ್ವಿ. ನೀರನ್ನು ಅಕ್ಕಿ ತೊಳೆದಿರೋ ನೀರನ್ನು ಗಿಡಗಳಿಗೆ ಹಾಕೋಕ್ಕೆ ಪ್ರಾರಂಭ ಮಾಡಿದ್ವಿ. ಅದು ನನ್ನ ಮನೆಯಲ್ಲಿರ್ಬೋದು, ಅದಮೆ ಚೇತನದಲ್ಲಿರ್ಬೋದು, ನಮ್ಮೆಲ್ಲ ಭಾಳಷ್ಟು ಜನ ಕಾರ್ಯಕರ್ತರ ಮನೆಯಲ್ಲಿ ಇದು ಪ್ರಾರಂಭ ಮಾಡ್ತಾ ಮಾಡ್ತಾ ಸಣ್ಣ ಹಾಲಿನ ಪ್ಯಾಕೆಟನ್ನು ಹೇಗೆ ಓಪನ್ ಮಾಡಬೇಕು, ಇದನ್ನೇ ಹಾಲಿನ ಪ್ಯಾಕೆಟ್ ಅಂತ ಅಂದ್ಕೊಂಡ್ರೆ ನಾವು ಹೀಗೆ ಕತ್ತರಿಸ್ಬಿಡ್ತಾ ಇದ್ವಿ. ಬೆಂಗಳೂರಿನಲ್ಲಿ 30 ಲಕ್ಷ ಹಾಲಿನ ಪ್ಯಾಕೆಟ್ ಮಾರಾಟ ಆಗುತ್ತೆ. ನಾವು ಪ್ರತಿಯೊಬ್ಬರು ಹೀಗೆ ಕತ್ತರಿಸ್ಬಿಟ್ರೆ 30 ಲಕ್ಷ ಸಣ್ಣ ತುಂಡುಗಳು ಕಸಬುಟ್ಟಿಗೆ ಹೋಗುತ್ತೆ ದಿನಕ್ಕೆ. ಹೀಗೆ ಕತ್ತರಿಸಿದರೆ ಏನೂ ಹೋಗಲ್ಲ, ದೊಡ್ಡ ಕವರು ಕೊನೆಗೆ ಯಾರಿಗೋ ಕೈಯಲ್ಲಿ ಸಿಕ್ಕಿಬಿಟ್ಟು ಅದು ರೀಸೈಕಲ್ ಆಗುತ್ತೆ. ಸಣ್ಣ ಬದಲಾವಣೆ, ಅಂಥ ಸಣ್ಣ ಸಣ್ಣ ಬದಲಾವಣೆಯನ್ನು ಮಾಡ್ತಾ ಶೂನ್ಯ ತ್ಯಾಜ್ಯ ಅಡುಗೆ ಮನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಕಳೆದ 14 ವರ್ಷದಿಂದ ಯಾವ ಕಸವನ್ನು ಮಹಾನಗರ ಪಾಲಿಕೆಗೆ ಕೊಡದೆ ಅಡುಗೆನೂ ಮಾಡ್ಬೋದು, ಮನೆಯನ್ನು ನಡೆಸ್ಬೋದು ಅಂತ ಮಕ್ಕಳಿಗೆ ಹೇಳೋದಕ್ಕಿಂತ ಮಾಡಿ ತೋರಿಸುವಂಥ ಅವಶ್ಯಕತೆ ಇದೆ ಅಂತ ಇದು ಒಂದು ಹೆಜ್ಜೆ ಇಟ್ವಿ. ಪೆಟ್ರೋಲಿಯಂ ಇಂಧನಕ್ಕೆ ಪರ್ಯಾಯ ಇಂಧನ ಏನಿರ್ಬೋದು, ಸ್ವದೇಶಿ ಇಂಧನ ಆಗಿರಬೇಕು, ಮತ್ತು ಪುನರುತ್ಪಾದನೆ ಆಗುವಂಥದ್ದು ರಿನ್ಯೂವೇಬಲ್ ಆಗಿರುವಂಥದ್ದು ಇರಬೇಕು, ಮತ್ತು ಪರಿಸರಕ್ಕೆ ಹಾನಿಯೂ ಮಾಡಬಾರ್ದು. ಏನನ್ನು ಬಳಸ್ಬೋದು ಅಂತ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಿದ ಮೇಲೆ ಈಗ ನಾವು ಕಳೆದ 18 ವರ್ಷದಿಂದ ದಿನಕ್ಕೆ 50 ಸಿಲಿಂಡರ್ ನಾನು ಬೆಂಗಳೂರಿನಲ್ಲಿ ಉಪಯೋಗಿಸ್ತಾ ಇದ್ದೆ. ಹುಬ್ಬಳ್ಳಿಯಲ್ಲಿ 65, ಕಲಬುರಗಿಯಲ್ಲಿ 8, ಅಂದರೆ ಸುಮಾರು 120 LPG ಸಿಲಿಂಡರ್ಗಳನ್ನು ಬಳಸುವಂಥ ನಮ್ಮ ಈ 3 ಅಡುಗೆ ಮನೆಗಳು ಈಗ ಕಳೆದ 15 ವರ್ಷದಿಂದ ಒಂದೂ LPG ಸಿಲಿಂಡ್ರನ್ನು ತರದೆ ಅಡುಗೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಬರುವಂಥ ಇಂಧನ ಸಂಪೂರ್ಣ ಕಸದಿಂದ ಬಂದಿರುವಂಥದ್ದೇ, ಜನ ಬೇಡ ಅಂಥೇಳಿ ಬೀಸಾಕಿರೋ ವಸ್ತುವಿಂದ ಆಗಿರುವಂಥ ಇಂಧನದ ಮುಖಾಂತರ ಅಡುಗೆ ಮಾಡೋದಕ್ಕೆ ಸಾಧ್ಯ ಆಗಿದೆ. ಮತ್ತು ಇದರಲ್ಲಿ ಏನೂ ರಾಕೆಟ್ ಸೈನ್ಸ್ ಇಲ್ಲ, ನಮ್ಮ ವಿಜ್ಞಾನಿಗಳು ಬೇರೆ ಬೇರೆ ಮಾಡಿರುವಂಥ ಸಂಗತಿಗಳನ್ನು ಜೋಡಿಸ್ಬಿಟ್ಟು ನಾವು ಅಡುಗೆ ಮನೆಗೆ ತೆಗೆದುಕೊಂಡು ಬಂದ್ವಿ. ಈಗ ಕಸದ ಬಗ್ಗೆ, ಹಸಿರನ್ನ ಬೆಂಗಳೂರಿನ ಇರ್ಬೋದು, ದೇಶದ ಹಸಿರನ್ನು ಹೇಗೆ ಬೆಳೆಸುವಂಥದ್ದು, ಈ ಥರದ ಬೇರೆ ಬೇರೆ ಚಟುವಟಿಕೆಯನ್ನು ಮಾಡ್ತಾ ಇವತ್ತು ನಾನು ವಂದೇ ಮಾತರಂನಿಂದ ಪ್ರಾರಂಭ ಮಾಡಿದ್ವಿ. ಕಳೆದ ವಾರವೇ ಪಾರ್ಲಿಮೆಂಟ್ನಲ್ಲಿ ನಿರ್ಣಯ ಆಗಿದೆ, ಸಂಪೂರ್ಣ ವಂದೇ ಮಾತರಮನ್ನು ಹೇಳಬೇಕು ಅಂಥೇಳಿ. ಆ ವಂದೇ ಮಾತರಮಲ್ಲಿ ಬರುತ್ತೆ ಸಸ್ಯ ಶ್ಯಾಮಲ ಮಾತರಂ ವಂದೇ ಅಂಥೇಳಿ, ಅಂದರೆ ಸಂಪೂರ್ಣ ಹಸಿರಿನಿಂದ ಆವೃತವಾಗಿರುವಂಥ ತಾಯಿ ಭಾರತೀಯೇ ನಿನಗೆ ವಂದನೆ ಅಂಥೇಳಿ ಹೇಳುವಂತಹ ಬಂಕಿಮ್ ಚಂದ್ರ ಚಟರ್ಜಿ ಅವರು ಬರೆದಿರುವಂಥ ಆ ಹಾಡನ್ನು ಇವತ್ತು ನಾವು ನೋಡಿದರೆ ಮನುಷ್ಯ ಮತ್ತು ಗಿಡಗಳ ಅನುಪಾತದಲ್ಲಿ ಜಗತ್ತಿನಲ್ಲಿ ನಾವು ಕೊನೆಯಲ್ಲಿದ್ದೀವಂತೆ, ಕೊನೆಯಿಂದ ಒಂದು ಹಿಂದೆ ಇದ್ದೀವಿ. ಒಂದು ಕಡೆ ಜನಸಂಖ್ಯೆ ಬೆಳೆದಿದೆ, ಇನ್ನೊಂದು ಕಡೆ ಹಸಿರಿನ ಸಂಖ್ಯೆ ಬೆಳೀತಾ ಇದೆ. ಅದಕ್ಕೇನು ಮಾಡ್ಬೋದು? ಜಾಗ ಇಲ್ಲ, ಟೆರೇಸಲ್ಲಿ ಗಿಡ ಹಾಕ್ಬೋದಾ, ಮನೆ ಮುಂದೆ ನನ್ನ ಬಾಲ್ಕನಿಯಲ್ಲಿ ಮಾಡ್ಬೋದಾ, ಮನೆ ಒಳಗೂ ಎಷ್ಟು ಗಿಡ ಬೆಳೆಸ್ಬೋದಾ, ಈ ಥರದ ಹಸಿರಿನ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅದು ನಮ್ಮ ಉಸಿರಿಗಾಗಿ ಮತ್ತು ಆರೋಗ್ಯದ ಎಲ್ಲರ ಒಳಿತಿಗಾಗಿ ಆ ದೃಷ್ಟಿಯಿಂದ ಕೆಲಸ ಮಾಡುವಂಥದ್ದು ಇರ್ಬೋದು. ಈ ಥರದ ಸಣ್ಣ ಸಣ್ಣ ಹೆಜ್ಜೆಗಳನ್ನಿಡ್ತಾ ಅದಮ್ಯ ಚೇತನ ಎಲ್ಲರ ಸಹಕಾರದ ಜೊತೆಗೆ ಮುಂದೆ ಹೋಗ್ತಾ ಇದೆ. ಈ ವಂದೇ ಮಾತರಮನ್ನು, ಸಂಪೂರ್ಣ ವಂದೇ ಮಾತರಮನ್ನು ಹೇಳುವಂಥ ಪದ್ಧತಿ ಅನಂತಕುಮಾರ್ ಅವರು ಇಯರ್ 2000 ನನಗೆ ನೆನಪಿದೆ. ಶ್ರೀಮತಿ ರಾಣಿ ಸತೀಶ್ ಅವರು ನೀವು ವೇದಿಕೆ ಬಂದಿದ್ರಿ ಮಲ್ಲೇಶ್ವರಂನಲ್ಲಿ. ಪ್ರತಿ ಹೊಸ ವರ್ಷದ ಪ್ರಾರಂಭದಲ್ಲಿ ಹೊಸ ವರ್ಷವನ್ನು ವಂದೇ ಮಾತರಂ ಮುಖಾಂತರ ಸ್ವಾಗತಿಸಬೇಕು ಅಂಥೇಳಿ ಆಗ ತಾವು ಇಲ್ಲಿ ಕರ್ನಾಟಕದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರ ಮಂತ್ರಿಗಳಾಗಿದ್ದರು. ಅನಂತಕುಮಾರ್ ಅವರು ಕೇಂದ್ರದಲ್ಲಿ ಕಲ್ಚರ್ ಮಿನಿಸ್ಟರ್ ಆಗಿದ್ದರು. ಆವಾಗ ಇಯರ್ 2000 ಹೊಸ ವರ್ಷವನ್ನು ವಂದೇ ಮಾತರಂ ಮುಖಾಂತರ ಸ್ವಾಗತ ಮಾಡಬೇಕು. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಅಂತ ಒಂದು ಮುಂದೆ ಬರುತ್ತೆ ಸಂಪೂರ್ಣ ವಂದೇ ಮಾತರಮಲ್ಲಿ. ಅದರಲ್ಲಿ ತಾಯಿ ಭಾರತೀಯೇ ನಿನ್ನ ಕೋಟಿ ಕೋಟಿ ಜನರ ಕೈಯಲ್ಲಿರೋ ಆ ಖಡ್ಗದ ಝಳಪು ಅದೇ ಬೆಳಕು, ಅಂದರೆ ಕೈಯಲ್ಲಿ ಹಿಡ್ಕೊಂಡಿರೋ ಆ ಖಡ್ಗದ ಝಳಪು ಅದು ಬೆಳಕಾಗಿ ನಾವು ನಿಮ್ಮ ಜೊತೆಗಿದ್ದೀವಿ, ತಾಯಿ ಭಾರತೆ ನೀನು ಅಬಲೆ ಅಲ್ಲ ಅಂಥೇಳಿ ವಂದೇ ಮಾತರಂ ಹೇಳುತ್ತೆ.
ಅದನ್ನು 7 ನುಡಿಯನ್ನು ಕೇಳಿದ್ರೆ ಮೈ ರೋಮಾಂಚನ ಆಗುವಂತಹ ಒಂದು ಗೀತೆ. ಅದು ಇವತ್ತು ಯಾವಾಗೂ ಆಗಬೇಕಾಗಿತ್ತು, ಆದರೆ ಇವತ್ತದು ರಾಷ್ಟ್ರಗೀತೆ ಆಗಿ ಇವತ್ತಿನ ಕಾರ್ಯಕ್ರಮವೂ ಒಂದೇ ಮಾತ್ರ ಮುಖಾಂತರ ಪ್ರಾರಂಭ ಮಾಡಿದ್ದು ಯಾವ ಒಂದು ಬೆಳಕನ್ನು ಅಣ್ಣ ಬಸವಣ್ಣನವರು 12ನೇ ಶತಮಾನದಲ್ಲಿ ಪ್ರಾರಂಭ ಮಾಡಿದರು, ಆ ಹೊಸ ಬೆಳಕು ಮತ್ತು ಅದರ ಬೆಳಕು ಇದು ಪ್ರಜ್ವಲವಾಗಿ ಇವತ್ತು ಈ ಬಸವ ಸಮಿತಿಯವರು ಮಾಡಿರುವಂಥ ಈ ಸ್ಥಳವನ್ನು ನಾನು ನೋಡಿದಾಗ ನಿಜವಾಗ್ಲೂ ಆವಾಗ ನಾನು ಸ್ಕೂಟ್ರಲ್ಲಿ ಬಂದು ಬಟ್ಟೆ ತೆಗೆದುಕೊಂಡು ಹೋಗಿದ್ದಕ್ಕೂ ಇವತ್ತು ಈ ಒಂದು ಸ್ಥಳವನ್ನು ನಿಜ ಅರ್ಥದಲ್ಲಿ ಅವರ ಒಂದು ಸ್ಮರಣೆಯಾಗಿ ಹಿರಿಯರಾದ ಡಾಕ್ಟರ್ ಬಿ ಡಿ ಜತ್ತಿಯವರ ನೆನಪಿನಲ್ಲಿ ಒಂದು ಈ ಸಂಸ್ಥೆ ಯಾವ ರೀತಿ ಬೆಳೆಸಬಹುದು ಅನ್ನೋದು ನಾವೆಲ್ಲ ಸೇವಾ ಸಂಸ್ಥೆ ಮಾಡೋರಿಗೆ ಒಂದು ಮಾದರಿ ಸಂಸ್ಥೆಯಾಗಿ ಇವತ್ತು ಬಸವ ಸಮಿತಿ ಮೂಡಿ ಬಂದಿದೆ. ನನಗೆ ತಮ್ಮನ್ನೆಲ್ಲ ಭೇಟಿಯಾಗುವಂತಹದ್ದು ಮತ್ತು ನನ್ನ ಭಾವನೆಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ, ಇಷ್ಟು ದೊಡ್ಡ ಗೌರವವನ್ನು ಕೊಟ್ಟಿದ್ದೀರಾ. ನಾನು ಮತ್ತೊಮ್ಮೆ ತಮಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳಿ ನನ್ನ ಮಾತನ್ನು ಇದುವರೆಗೂ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವರು ತಮ್ಮ ಮನದಾಳದ ಮಾತುಗಳನ್ನು ಎಲ್ಲರ ಮನ ಮುಟ್ಟುವಂತ ಹೇಳಿದ್ದಾರೆ. ಅವರು ಸಾಕಷ್ಟು ರಚನಾತ್ಮಕ ಗುಣಾತ್ಮಕ ಕಾರ್ಯಗಳ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಇವತ್ತು ಒಂದು ವಿಷಯವನ್ನು ಅವ್ರು ಬಿಟ್ಟರು, ಎಲ್ಲೂ ವೇಸ್ಟ್ ಮಾಡಬಾರ್ದು ಅಂತ ಪ್ಲೇಟ್ಗಳನ್ನು ಅಲ್ಲಿ ಇಟ್ಟಿದ್ದಾರೆ. ಯಾರ್ಯಾರು ಪ್ಲೇಟ್ಗಳು ಬೇಕು ಲೋಟಗಳು ಬೇಕು ಅಂದ್ರೆ ಅವನ್ನ ತೊಗೊಂಡೋಗಿ ಉಪಯೋಗಿಸಿ ಮತ್ತೆ ತಂದು ಕೊಡ್ಬೋದು ಯಾವ್ದಾರು ಫಂಕ್ಷನ್ಗಳಲ್ಲಿ. ಆ ಒಂದು ಕಾರ್ಯಕ್ರಮವನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ. ಇದನ್ನು ನಮ್ಮ ಹಿರಿಯ ಉಪಾಧ್ಯಕ್ಷರು ಜ್ಞಾಪಿಸಿದ್ರೆ ಈಗ ಬಂದು ನನಗೆ ಹೇಳಿ ಅಂತ. ನಮ್ಮ ಬಸವ ಸಮಿತಿಗೂ ಕೂಡ ತಂದಿದ್ದೀವಿ, ಅದಕ್ಕೋಸ್ಕರ ಆ ಒಂದು ಕಾರ್ಯ ಜ್ಞಾಪಕ ಆಯಿತು. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದೀಗ ನಮ್ಮ ಸಂಸ್ಥೆಯ ಮೂಲಕ ಅವರಿಗೆ ಗೌರವ ಸಮರ್ಪಣೆ. ಹುಬ್ಬಳ್ಳಿಯವರಾದ ಅವರು ಗಂಡು ಮೆಟ್ಟಿನ ನಾಡು ಉತ್ತರ ಕರ್ನಾಟಕದ ಹುಬ್ಬಳ್ಳಿಯವರಾದ ಅವರು ನನ್ನ ಆತ್ಮೀಯ ಗೆಳತಿ ಕೂಡ ಅಂತ ಹೇಳೋಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಇದೀಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಗೌರವಾನ್ವಿತ ನ್ಯಾಯಮೂರ್ತಿಗಳು ತಮ್ಮ ಅದಮ್ಯ ಗೌರವದ ಕಾರ್ಯದ ಮೂಲಕ ಗೌರವಾನ್ವಿತರಾದಂತಹ ನ್ಯಾಯಮೂರ್ತಿಗಳಾದ ಶ್ರೀ TG ಶಿವಶಂಕರೇಗೌಡ ಅವರು ಇದೀಗ ವೇದಿಕೆಯನ್ನು ಕುರಿತು ಮಾತನಾಡಬೇಕಾಗಿ ಅವರಲ್ಲಿ ಕೋರ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲರಿಗೂ ಕೋರ್ತಾ, ನಾವು ಇವತ್ತು ವಿಶ್ವಗುರು ಬಸವಣ್ಣನವರ ಸಾನ್ನಿಧ್ಯದಲ್ಲಿ ನಾವು ನಿಂತ್ಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮತ್ತು ಈ ದಿನ ಧ್ವಜಾರೋಹಣ ನಡೆಸಿಕೊಟ್ಟಂಥ ಮೇಡಮ್ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವರೇ, ಬಸವ ಸಮಿತಿಯ ಅಧ್ಯಕ್ಷರು ಆದಂಥ ಡಾಕ್ಟರ್ ಅರವಿಂದ್ ಜತ್ತಿ ಅವರೇ, ಉಪಾಧ್ಯಕ್ಷ. ನನಗೆ ಒಂದು ವಿಶೇಷ ಸಂತೋಷ ಏನು ಅಂದರೆ ಇವತ್ತು ರಾಣಿ ಸತೀಶ್ ಮೇಡಮ್ ಅವ್ರನ್ನ, ಯಾಕೆಂದರೆ ನಾವೆಲ್ಲ ಕಾಲೇಜಲ್ಲಿ ಓದಾಗಿಂದನೂ ಗೊತ್ತು, ಅವರು ರಾಜಕಾರಣಿಯಾಗಿ ನಮ್ಮ ಮೈಸೂರು ಜಿಲ್ಲೆಯವರು. ಸೊ ಈ ದಿನ ಅವ್ರನ್ನ ನೋಡಿ ತುಂಬ ಸಂತೋಷ ಆಯಿತು. ಇಲ್ಲಿಯ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ಮತ್ತು ಹಿರಿಯ ಉಪಾಧ್ಯಕ್ಷರೇ, ಪೂಜ್ಯ ಗುರುಗಳೇ, ನಾನೇನು ಜಾಸ್ತಿ ಮಾತಾಡೋದಿಲ್ಲ, ಶುಭಾಶಯ ಕೋರಿ ನನ್ನ ಒಂದೆರಡು ಮಾತು ಮುಗಿಸ್ತೇನೆ. ಯಾಕೆ ಅಂತ ಹೇಳಿದರೆ, ನಾನು ಸಹ ಅನಂತಕುಮಾರ್ ಅವರ ಅಭಿಮಾನಿ. ಮತ್ತು ಮೇಡಮ್ ಅವ್ರ ಬಗ್ಗೆ ನನ್ನ ನೇರ ಸಂಬಂಧ ಇಲ್ಲದೇ ಇದ್ರೂ ಅವರ ವಿಚಾರಗಳು, ಅವರ ವಿಚಾರಧಾರೆಗಳ ಬಗ್ಗೆ ನಮಗೆ ಒಬ್ಬರು ಕಾಮನ್ ಫ್ರೆಂಡ್ ಇದ್ದಾರೆ, ಜಸ್ಟಿಸ್ ಚಂದ್ರಶೇಖರ್ ಜೋಶಿ ಅಂತೇಳಿ. ಅವರ ಕ್ಲಾಸ್ಮೇಟ್, ಅವರು ನನ್ನ ಬ್ಯಾಚ್ಮೇಟ್. ಹಾಗಾಗಿ ಅದಮ್ಯ ಚೇತನದ ಬಗ್ಗೆ, ಅನಂತಕುಮಾರ್ ಅವ್ರ ಬಗ್ಗೆ ಮತ್ತು ಮೇಡಮ್ ಅವರು ಏನು ಕಾರ್ಯಗಳನ್ನು ರಾಜಸ್ಥಾನದಲ್ಲಿ ಮತ್ತು ಕುರುಕ್ಷೇತ್ರ ಮತ್ತು ಅವರ ಕಾರ್ಯಕ್ಷೇತ್ರವನ್ನು ವೆಸ್ಟ್ ಬೆಂಗಾಲ್ಗೂ ಸಹ ವಿಸ್ತರಣೆ ಮಾಡಿರೋ ಬಗ್ಗೆ ಚರ್ಚೆ ಮಾಡ್ತಾಯಿರ್ತೇವೆ. ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರ ಕೆಲಸ ಎಲ್ಲರಿಗೂ ಸ್ಫೂರ್ತಿ ಇದೆ. ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳಿಗೆ ಯಾವ ರೀತಿಯ ಒಂದು ಸ್ಥೈರ್ಯವನ್ನು ತುಂಬುವಂಥದ್ದು, ಒಬ್ಬ ಹೆಣ್ಮಗಳು ಧೈರ್ಯ ಮಾಡಿದ್ರೆ ಏನೆಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನು ಮಾದರಿಯಾಗಿ ಅವರು ನಮ್ಮ ದೇಶದ ಹೆಣ್ಣುಮಕ್ಕಳಿಗೆ ತೋರಿಸ್ಕೊಡ್ತಾ ಇರುವಂಥದ್ದು
ನಿಜವಾಗ್ಲೂ ನಾವು ಶ್ಲಾಘಿಸಬೇಕು ಮತ್ತು ಅಭಿನಂದಿಸಬೇಕು ಮತ್ತು ಅದನ್ನು ಗುರುತಿಸುವಂಥ ಒಂದು ಕಾರ್ಯವನ್ನು ಮಾಡಬೇಕು. 80ನೇ ವರ್ಷದ ಸ್ವಾತಂತ್ರ್ಯದ ಅಡಿಯಲ್ಲಿ ನಾವಿದ್ದೇವೆ. ಸ್ವತಂತ್ರ ತಂದುಕೊಟ್ಟಂಥ ಮತ್ತು ದೇಶಕ್ಕೆ ಬಲಿದಾನವನ್ನು ನೀಡಿದಂಥ ಪ್ರತಿಯೊಬ್ಬರನ್ನೂ ಸಹ ನಾವು ನೆನೆಸಬೇಕು ಮತ್ತು ಗೌರವಿಸುವಂಥ ಒಂದು ಈ ಕೃತಜ್ಞತೆಯನ್ನು ಹೇಳುವಂಥ ಒಂದು ಈ ಕಾರ್ಯಕ್ರಮದಲ್ಲಿ ಮೇಡಮ್ನವರು ತುಂಬ ಅರ್ಥಗರ್ಭಿತವಾಗಿ ತಮ್ಮ ಮಾತುಗಳನ್ನು ಆಡಿದ್ದಾರೆ. ಸೇವೆ ಮಾಡಬೇಕು ಅನ್ನೋದಿದ್ದರೆ ನಿಸ್ವಾರ್ಥವಾಗಿ ಯಾವ ರೀತಿ ಮಾಡಬೇಕು, ಆ ಸೇವೆಯಲ್ಲೂ ಸಹ ಒಂದು ಒಳಿತನ್ನು ಯಾವ ರೀತಿ ನಾವು ಕಂಡುಕೊಳ್ಬೋದು ಅಂತಕ್ಕಂಥ ಒಂದು ವಿಚಾರವನ್ನು ಅವರು ಕೂಲಂಕುಷವಾಗಿ ಹೇಳಿದ್ದಾರೆ. ನಿಜವಾಗಲೂ ಖುಷಿಯಾಗುತ್ತೆ. ಅಂಥ ಒಂದು ಹೆಣ್ಣುಮಗಳನ್ನು ನಾವು ಪಡೆದಂಥದ್ದು ತುಂಬ ಪುಣ್ಯ. ಮತ್ತು ಅವರ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಭಾಗಿಯಾಗುವಂಥ ಒಂದು ಅವಕಾಶಗಳು ಸಿಗಲಿ ಅಂತ ಹೇಳ್ತಾ, ಅವರ ಒಂದು ಕಾರ್ಯಕ್ರಮ ಯಾಕೆ ಅಂತ ಹೇಳಿದ್ರೆ, ಒಬ್ಬ ಸಕ್ಸಸ್ಫುಲ್ ಮ್ಯಾನ್ ಹಿಂದೆ ಒಬ್ಬರು ಹೆಣ್ಮಕ್ಳು ಇರ್ತಾರೆ ಅಂತ ಹೇಳ್ತಾರೆ. ಹಂಗೆ ಒಬ್ಬ ಸಕ್ಸಸ್ಫುಲ್ ಹೆಣ್ಣು ಮಗಳ ಹಿಂದೆ ಒಂದು ಚೇತನ ಇದೆ ಅನ್ನುವಂಥದ್ದು, ಆ ಚೇತನವೇ ಅನಂತಕುಮಾರ್ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಇವತ್ತು ಸೇರಿ ಒಂದು ಅವರ ಕೈಯಿಂದ ಒಂದು ಧ್ವಜಾರೋಹಣ ಮಾಡಿಸಿದ್ದು ನಿಜವಾಗಲೂ ಶ್ಲಾಘನೀಯ ಕಾರ್ಯಕ್ರಮ. ಅಂಥ ಒಂದು ಹೆಚ್ಚಿನ ಕಾರ್ಯಕ್ರಮಗಳು ಹೆಣ್ಣು ಮಕ್ಕಳಿಂದ ಆಗಬೇಕು. ಹೆಣ್ಣುಮಕ್ಕಳು ಈಗ ಗಂಡು ಮಕ್ಕಳನ್ನು ಮೀರಿಸುವಂಥ ಒಂದು ಪರಿಸ್ಥಿತಿಗೆ ನಾವು ನೋಡ್ತಾ ಇದ್ದೇವೆ. ಯಾಕೆ ಅಂದರೆ ನಮ್ಮ ನ್ಯಾಯಾಂಗದಲ್ಲೂ ಸಹ ಇವತ್ತು 47% ನ್ಯಾಯಾಧೀಶರು ಮಹಿಳಾ ನ್ಯಾಯಾಧೀಶರುಗಳು ಇರ್ತಕ್ಕಂಥದ್ದು. ಇನ್ನು ಸ್ವಲ್ಪ ದಿನಗಳು ಹೋದರೆ, ಇನ್ನು 1 ವರ್ಷ 2 ವರ್ಷ ಹೋದರೆ ಹೆಣ್ಣುಮಕ್ಕಳ ಸಂಖ್ಯೆ 50 ದಾಟುವಂಥ ಒಂದು ಸಾಧನೆಯನ್ನು ನಾವು ಮಾಡಲಿಕ್ಕೆ ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಬಸವಣ್ಣನವರು ಜಾತಿ ನಿರ್ಮೂಲನೆ ಬಗ್ಗೆ ಹೆಚ್ಚು ಅಂಶಗಳನ್ನು 12ನೇ ಶತಮಾನದಲ್ಲಿ ಮಾಡುವಂಥದ್ದನ್ನು ನಾವು ನೋಡಿದ್ದೇವೆ. ಆದರೂ ಸಹ ಮೇಡಮ್ನವ್ರು ಹೇಳಿದಾಗ ರಾಜಸ್ಥಾನದಲ್ಲಿ ಜಾತಿಯ ಏನು ಕಲ್ಪನೆ ಏನಿದೆ ಹಂಗೆ ಲೆಕ್ಕ ಹಾಕ್ಕೊಂಡ್ರೆ ದಕ್ಷಿಣ ಭಾರತದಲ್ಲೇ ಅದು ಕಡಿಮೆ. ಯಾಕೆಂದರೆ ನಾನು ಹೈಕೋರ್ಟ್ನಲ್ಲಿ ಕಳೆದ 2014ನೇ ಇಸ್ವಿನಲ್ಲಿ ಹೈಕೋರ್ಟ್ನಲ್ಲಿ ರಿಜಿಸ್ಟ್ರಾರ್ ಜನರಲ್ ಆಗಿ ಹೈಕೋರ್ಟ್ ಜಡ್ಜ್ ಆಗಿ ಕೆಲಸ ಮಾಡುವಂಥ ವೇಳೆ ನಮ್ಮಲ್ಲಿ ಇರ್ತಕ್ಕಂಥ 25 ಹೈಕೋರ್ಟ್ಗಳಲ್ಲಿ 20 ಹೈಕೋರ್ಟ್ ಅಷ್ಟು ನಾನು ಭೇಟಿ ಮಾಡಿದ್ದೇನೆ. ಆ ಉತ್ತರ ಭಾರತದಲ್ಲಿ ಜಾತೀಯತೆ ಇನ್ನೂ ಜಾಸ್ತಿ ಇದೆ ನಾವು ನೋಡ್ದಂಗೆ. ಯಾಕೆ ಅಂತ ಹೇಳಿದ್ರೆ, ನಾನು 2003ರಲ್ಲಿ ಗುಲ್ಬರ್ಗಾದಲ್ಲಿ ಪ್ರಧಾನ JMFC ಆಗಿ ಕೆಲಸ ಮಾಡುವಾಗ ಒಂದು ಲೀಗಲ್ ಏಡ್ ಪ್ರೋಗ್ರಾಮ್ಗೆ ಹೋಗಿದ್ವಿ, ಫರ್ತಾಬಾದ್ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋದಾಗ ಮುಂದ್ಗಡೆ ಎಲ್ಲ ಕಾರ್ಯಕ್ರಮ ನಡೀತಾ ಇತ್ತು. ಯಾರು ಒಬ್ಬರು ಹೆಣ್ಮಗಳು ನೋಡಲೇ ಇಲ್ಲ. ಡಯಾಸಲ್ಲಿ ಮಾತ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಒಬ್ಬರೇ ಹೆಣ್ಮಗಳಿದ್ರು. ನಮ್ಮ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಿದ್ದರು, ಶೇಖರಗೌಡ ಪಾಟೀಲ್ರು ಅಂತೇಳಿ ಅವರು. ನಾನು ಅವ್ರನ್ನ ಕೇಳಿದೆ, ಸಾಹೇಬ್ರೆ ಇದೇನು ಹೆಣ್ಮಕ್ಳೇ ಇಲ್ಲ, ನಾವು ಬಂದು ಲೀಗಲ್ ಏಡ್ ಕಾರ್ಯಕ್ರಮ ಮಾಡ್ತಾಯಿದ್ವಿ, ಇದು ಅನ್ಯಾಯ ಅಲ್ವಾ ಅಂತ. ಅದಕ್ಕೆ ಅವ್ರು ಹೇಳಿದರು, ಇಲ್ಲ ನೀವು ಹೆಣ್ಮಕ್ಳು ತೋರಿಸ್ತೀನಿ, ಬಾ ಮೆತ್ತಿಗೆ ಎದ್ದು ನೀನು ಈ ಸಭಾಂಗಣದ ಹಿಂಭಾಗ ಹೋಗಿ ನೋಡ್ಬೇಕು ನೀನು ಅಂತ. ಇಲ್ಲಿ ಸಭಾಂಗಣದ ಮುಂಭಾಗ ನಾವಲ್ಲಿ ಓಪನ್ ಶಾಮಿಯಾನ ಹಾಕಿದ ಮುಂಭಾಗದಲ್ಲಿ ಒಂದು 200 ಜನ ಗಂಡಸರು ಕೂತ್ಕೊಂಡಿದ್ರೆ, ಹಿಂಭಾಗ ನೋಡಿದ್ರೆ ಇನ್ನೂ 500 ಜನ ಹೆಣ್ಮಕ್ಳು ಸಭಾಂಗಣದ ಹಿಂಭಾಗ ಇದ್ದರು. ನಾನು ಹೇಳಿದೆ, ಈ ಥರ ಕಾರ್ಯಕ್ರಮಗಳಾದರೆ ನಾನು ಇನ್ನು ಮುಂದೆ ಬರೋದಿಲ್ಲ, ವಿರೋಧಿಸ್ತೀನಿ ನಾನು. ಕಾರ್ಯಕ್ರಮದ ಮುಂಭಾಗದಲ್ಲಿ ಮಾತ್ರ ಗಂಡಸರು, ಹೆಣ್ಮಕ್ಳನ್ನೆಲ್ಲ ಹಿಂದ್ಗಡೆ ಕುಳಿಸೋದು ತಪ್ಪಾಗುತ್ತದು. ಹೆಣ್ಮಕ್ಳನ್ನು ಸಹ ನಾವು ಮುನ್ನೆಲೆಗೆ ತರುವಂಥ ಒಂದು ಕಾರ್ಯಕ್ರಮಗಳು ಆಗಬೇಕು ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಆ ರೀತಿ ಅಲ್ಲ, ಇಲ್ಲಿ ಹೆಣ್ಣುಮಕ್ಕಳನ್ನು ಆ ರೀತಿ ಅಗೌರವದಿಂದ ನಡೆಸ್ಕೊಳ್ಳುವಂಥದ್ದಲ್ಲ. ಉತ್ತರ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂಥ ಒಂದು ಗೌರವವನ್ನು ಇದೆ. ಅವ್ರ ಗೌರವವನ್ನು ಯಾವ ರೀತಿ ಸಾದರಪಡಿಸ್ತಾರೆ ಅನ್ನೋದಕ್ಕೆ ಅದೇ ಒಂದು ಎಕ್ಸಾಂಪಲ್. ಗಂಡಸರಿಗಿಂತ ಹೆಚ್ಚಿನ ಕಾರ್ಯಕ್ರಮನ ವಿಶೇಷವಾಗಿ ಕೇಳಿಗೆ ಬಂದಿರತಕ್ಕಂಥ ಹೆಣ್ಮಕ್ಕಳಿಗೆ ಅವ್ರದ್ದೇ ಆದಂಥ ಒಂದು ಗೌರವ ಕಾಪಾಡೋ ನಿಟ್ಟಿನಲ್ಲಿದೆ. ಹಂಗಾಗಿ ನಾವು ಅವರ ಒಂದು ನಡವಳಿಕೆಗಳನ್ನು ಬ್ರೀಚ್ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ತಕ್ಕನಾಗಿ ನಾವು ಏನೆಲ್ಲ ಅಭಿವೃದ್ಧಿಯನ್ನು ಮತ್ತು ಏನೆಲ್ಲ ಬದಲಾವಣೆಗಳನ್ನು ಮಾಡ್ಬೋದು ಅದನ್ನು ಮಾಡಲಿಕ್ಕೆ ಅವಕಾಶ ಇದೆ ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾ, ಸೊ ಈ ಒಂದು ನಿಟ್ಟಿನಲ್ಲಿ ನಾವು ನೋಡಿದಾಗ ಇವತ್ತು ನಮ್ಮ ದೇಶದ ಹೆಣ್ಣುಮಕ್ಕಳ ಸಾಧನೆ ಮತ್ತು ಅವರ ಒಂದು ಕೊಡುಗೆಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಅದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ರೀತಿ ಬರಲಿ, ಎಲ್ಲ ಫೀಲ್ಡಲ್ಲೂ ಸಹ ಹೆಣ್ಣುಮಕ್ಕಳ ಒಂದು ಸಾಧನೆಯನ್ನು ನಾವು ನೋಡುವಂಥ ಆಗಲಿ ಅಂತ ಒಂದು ಹೇಳ್ತಾ, ಈ ದಿನ ವಿಶೇಷವಾಗಿ ಒಬ್ಬ ದೇಶಕ್ಕೆ ಒಂದು ವಿಶೇಷ ಸೇವೆಯನ್ನು ಮತ್ತು ಅದರಲ್ಲೂ ಹೆಣ್ಮಕ್ಳು ಹೇಳ್ತಾರೆ ಅನ್ನಪೂರ್ಣೇಶ್ವರಿ ಅಂತೇಳಿ, ಮಕ್ಕಳ ಅನ್ನಪೂರ್ಣೇಶ್ವರಿ ಆದಂಥ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ಈ ದಿನ ಕರೆದು ಅವರಿಗೆ ಗೌರವ ಸೂಚನೆ ಮಾಡಿದಂಥದ್ದೇನು ಅಂತ ಹೇಳಿದ್ರೆ, ಅವರೊಬ್ಬರಿಗೆ ಗೌರವ ಕೊಟ್ಟರು ಅಂತಲ್ಲ,
ಆ ರೀತಿಯ ಸೇವೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಣುಮಗಳಿಗೂ ಸಲ್ಲದಂಥ ಈ ಗೌರವ ಅಂತ ನಾನು ಹೇಳ್ತಾ, ಈ ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 4 ಮಾತು ಆಡಲಿಕ್ಕೆ ಅವಕಾಶ ಕೊಟ್ಟ ಈ ಬಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ನಮ್ರತೆಗಳು, ವಂದನೆಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಇದುವರೆಗೂ ನೈಜ ಪರಿಸ್ಥಿತಿಯನ್ನು ಹೇಳ್ತಾ ಎಲ್ಲರ ಮನಸೆಳೆಯುವಂತೆ ಮಾತನಾಡಿದಂತಹ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ಎಲ್ಲರ ಪರವಾಗಿ ವಂದನೆಗಳು. ಇದೀಗ ಅವರಿಗೆ ನಮ್ಮ ಬಸವ ಸಮಿತಿಯ ಪರವಾಗಿ ಗೌರವ ಸಮರ್ಪಣೆ. ಇದೀಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ವಂದನಾರ್ಪಣೆ ಬಹಳಷ್ಟು ಪ್ರಮುಖವಾದದ್ದು ಇದು. ಈ ಒಂದು ವಂದನಾರ್ಪಣೆಯನ್ನು ನಡೆಸ್ಕೊಡ್ತಾ ಇದ್ದಾರೆ ನಮ್ಮ ಬಸವ ಸಮಿತಿಯ ಹಿರಿಯ ಉಪಾಧ್ಯಕ್ಷರಾದ ಚಿಕ್ಕಟೇರಿ ಅಣ್ಣನವರು. ಸರ್ವರಿಗೂ ಶರಣಾರ್ಥಿಗಳು. ನಾವೊಂದು 8 ನಿಮಿಷ ಲೇಟ್ ಆಯಿತು ನಮ್ಮ ಪ್ರೋಗ್ರಾಮ್, ಇದಕ್ಕೋಸ್ಕರ ಕ್ಷಮೆ ಇರಲಿ. ಆದರೆ ಭಾಳ ಅರ್ಥಪೂರ್ಣವಾಗಿ ಭಾಷಣಗಳನ್ನ ನಾವು ಕೇಳಲಿಕ್ಕೆ ಒಂದು ಅವಕಾಶ ಆಯಿತು. ಸೊ ತಮ್ಮೆಲ್ಲರಿಗೂ ಈ ಸಮಾರಂಭಕ್ಕೆ ಬಿಡುವು ಬಂದಂಥ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ನಾವು ಬಸವ ಸಮಿತಿ ಪರವಾಗಿ ಅರ್ಪಿಸ್ತೇವೆ. ಇವತ್ತೇ ಇಲ್ಲಿ ಉಪಸ್ಥಿತರಿರುವಂಥ ಶ್ರೀಮತಿ ಸುನೀತಾ ಭಾಗ್ಯವಾಡಿಯವರು, ಮಲ್ಲಿಕಾರ್ಜುನ್ ಈಶ್ವರಸ್ವ ಕಮ್ಮತಿಗೆಯವರು, ಶ್ರೀಮತಿ ಅನಿತಾ ಶಿವಕುಮಾರ್ ಅವರು, ಶ್ರೀ ಸೈಯದ್ ಅನ್ಸರ್ ಖಲೀಮ್ ಅವರು, ಶ್ರೀಮತಿ ಅನುರಾಧ ಅವರು, ಶ್ರೀ ಕೆ ಶಿವರಾಮ್ ಅವರು, MS ರಾಮಚಂದ್ರ ಅವರು, ಶ್ರೀಮತಿ ಸುಮಾ ಅನಿಲ್ ಕುಮಾರ್ ಅವರು, ಶ್ರೀಮತಿ ರೇಣುಕಾದೇವಿ ದೇಶಪಾಂಡೆ ಅವರು ಮತ್ತು ಶ್ರೀಮತಿ ಜ್ಯೋತಿ, ಶ್ರೀಮತಿ ಶರಾವತಿ ಅವರು, ಶ್ರೀ ಜನಾರ್ದನ್ H ಸದಸ್ಯರು ಬೆಂಗಳೂರು ಇವರು ಕೂಡ, ಶ್ರೀ ಚಂದ್ರಶೇಖರ್ ನೂಲ, ಶ್ರೀಮತಿ ರೇಖಾ ಸಾಯಣ್ಣನವರ್, ಶ್ರೀಮತಿ ಸವಿತಾ ಐರಾಣಿ, ಶ್ರೀಮತಿ ನಂದಿನಿ H ಕಂಬಾರ್ ಹಾಗೂ ನಮ್ಮೆಲ್ಲರಿಗೂ ಆತ್ಮೀಯರಾಗಿ ನಮ್ಮ ಪರ್ಸ್ನಲ್ ಸ್ನೇಹಿತರಾದಂಥ ಶ್ರೀ ಮುದ್ದು ಮೋಹನ್ ರವರು IAS ರಿಟೈರ್ಡ್, ಅವರು ಕೂಡ ಒಳ್ಳೆಯ ಸಂಗೀತಗಾರರು, ಒಳ್ಳೆಯ ಅಧಿಕಾರಿಗಳಿಗಾಗಿ ಮಾಡಿದವರು. ಇವತ್ತು ಕೂಡ ತಮ್ಮಲ್ಲಿ ಉಪಸ್ಥಿತರಿದ್ದಾರೆ. ಹಾಗೂ ತಮ್ಮೆಲ್ಲ ಗಣ್ಯರಿಗೂ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಈಗ ರಾಷ್ಟ್ರಗೀತೆ ಶರಣಾರ್ಥಿ. अधिनायक जय हे भारत भाग्य विधाता, पंजाब सिंधु गुजरात मराठा द्राविड़ उत्कल गंगा, विंध्य हिमाचल यमुना गंगा उच्छल जलधि तरंगा, तब शुभ नामे गाये, तब शुभ आशीष मांगे, गाहे तब जय गाथा, जन गण मंगल दायक जय हे